ಮೊಬೈಲ್ಗೆ ಮೂಗುದಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಗಾರ್. ಆಧುನಿಕತೆ ಬೆಳೆದ ಹಾಗೆ, ತಂತ್ರಜ್ಞಾನ ಬೆಳೆದ ಹಾಗೆ ಒಂದಿಷ್ಟು ಡಿಜಿಟಲ್ ಆಗ್ತಾ ಇದೆ ಎಲ್ಲವೂ ಕೂಡ. ಆ ಡಿಜಿಟಲ್ ನಿಂದ ವಿದ್ಯಾರ್ಥಿಗಳ ಮೇಲೂ ಕೂಡ ಭಾರಿ ಒಂದು ಪ್ರಭಾವವನ್ನ ಬೀಳ್ತಾ ಇದೆ. 12 ವರ್ಷದಿಂದ 17 ವರ್ಷದ ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ಯೂಸ್ ಮಾಡುವಂತ ಪ್ರಮಾಣ ಶೇಕಡವಾರು 97% ವಿದ್ಯಾರ್ಥಿಗಳು ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇರೋದು. ಈ ಮೊಬೈಲ್ ನಿಂದ ಏನೆಲ್ಲ ಗಂಡಾಂತರ ಆಗುತ್ತೆ, ಮಕ್ಕಳ ಮೇಲೆ, ಮಕ್ಕಳ ಕಲಿಕೆಯ ಮೇಲೆ, ಅವರ ಬೆಳವಣಿಗೆ ಮೇಲೆ, ಮಾನಸಿಕವಾಗಿ, ದೈಹಿಕವಾಗಿ ಯಾವ ರೀತಿಯಾಗಿ ಆಗುತ್ತೆ, ಈ ಕುರಿತು ಚರ್ಚೆಯನ್ನ ಮಾಡೋಣ. ವಿದ್ಯಾರ್ಥಿಗಳು, ಸಣ್ಣ ಸಣ್ಣ ಮಕ್ಕಳು ಎಷ್ಟು ಮಟ್ಟಿಗೆ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅನ್ನೋದನ್ನ ನಾವು ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ. ಮೊಬೈಲ್ ನಿಂದ ಹಾಗಾಯ್ತು, ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಟ್ಟಿದ್ರಿಂದ ಹೀಗಾಯ್ತು ಅನ್ನೋ ಬಿಸಿ ಬಿಸಿ ಸುದ್ದಿಯನ್ನ ನಾವು ನೋಡ್ತಾ ಇರ್ತೀವಿ. ಈ ರೀತಿಯಾಗಿ ಒಂದು ಮಹತ್ತರವಾದ ಕಾರ್ಯಕ್ಕೆ ಬೆತನಿ ಹೈಸ್ಕೂಲ್ ಏನು ಮುಂದಾಗ್ತಾ ಇದೆ. ಉತ್ತಮವಾದ ಹಾಗೆ ಯಾವ ರೀತಿಯ ಕಾನ್ಸೆಪ್ಟ್ ಅವರ ಮನಸ್ಸಲ್ಲಿ ಬಂತು, ಹಾಗೆ ಈ ಕಾನ್ಸೆಪ್ಟ್ ಅನ್ನ ಮಾಡ್ಲಿಕ್ಕೆ ಏನೆಲ್ಲ ಕಣಗಳಿತ್ತು, ಏನ್ ಹೇಳ್ತಾರೆ ಅನ್ನೋದು, ಹಾಗೆ ಡಿಜಿಟಲ್ ಡಿಟ್ಯಾಕ್ಸ್ ಡೇ ಅಂತ ಏನ್ ತಿಂಗಳ ಸೋಮವಾರ ಮಾಡ್ತಿದ್ದಾರೆ. ಜುಲೈ 4ರಂದು ಆರಂಭ ಆಗಿದೆ. ಜುಲೈ 4ರಂದು ಆರಂಭ ಆದದಕ್ಕೆ ಪೋಷಕರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಹಾಗೆ ಪೋಷಕರು ಏನ್ ಹೇಳ್ತಾರೆ, ಅದೆಲ್ಲದರ ಕುರಿತಾಗಿ ಅವ್ರ ಜೊತೆನೆ ಚರ್ಚೆನ ಮಾಡೋಣ. ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಈಶ್ವರಪ್ಪ ಅಂತ ಹೇಳಿ, ಬೆತನಿ ಸ್ಕೂಲ್ನ ಜನರಲ್ ಮ್ಯಾನೇಜರ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪೋಷಕರು ಕೂಡ ಇದ್ದಾರೆ. ಸುಜಾತ ಅಂತ ಹೇಳಿ, ಬೆತನಿ ಸ್ಕೂಲ್ ಪೋಷಕರವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಸ್ಟಾ ಪಾಲ್ ಅಂತ ಹೇಳಿ, ಅವರು ಕೂಡ ಪೇರೆಂಟ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ನಾನು ಈಶ್ವರಪ್ಪ ಅವರನ್ನ ಮಾತನಾಡ್ತೇನೆ. ಡಿಜಿಟಲ್ ಡಿಟಾಕ್ಸ್ ಡೇ ಅಂತ ಹೇಳಿದ್ರೆ ಏನ್ ಸರ್? ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹೆಚ್ಚು ಮಕ್ಕಳು ಯೂಸ್ ಮಾಡ್ತಾ ಇರೋದ್ರಿಂದ ಅದರಿಂದ ಆಗುತ್ತಿರುವ ಅನಾನುಕೂಲಗಳ ಬಗ್ಗೆ ನಾವು ಪೋಷಕರಲ್ಲಿ ಹೆಚ್ಚು ಜಾಗೃತಿ ಮೂಡಬೇಕು. ಆದ ಕಾರಣ ನಾವು ಒಂದು ತಿಂಗಳಲ್ಲಿ ಮೊದಲ ಸೋಮವಾರ ಒಂದು ದಿವಸ ಮೊಬೈಲನ್ನು ಸ್ತಬ್ಧ ಮಾಡಬೇಕು ಅಂತ ನಾವು ಮ್ಯಾನೇಜ್ಮೆಂಟ್ ಇಂದ ಒಂದು ಡಿಸಿಷನ್ ತಗೊಂಡಿದ್ದೀವಿ. ಓಕೆ, ಆದ ಪ್ರಕಾರ ಇದ್ರ ಬಗ್ಗೆ ಆಗುವ ಅನುಕೂಲಗಳು, ಅನಾನುಕೂಲಗಳ ಬಗ್ಗೆ ಪೇರೆಂಟ್ಸ್ಗೆ ನಾವು ಅವೇರ್ನೆಸ್ ಕೊಡಬೇಕಾಗಿದೆ. ಆದ್ರಿಂದ ಇದರಿಂದ ಆಗುವ ಅನುಕೂಲಕ್ಕಿಂತ ಅನಾನುಕೂಲಗಳು ಹೆಚ್ಚಿರೋದ್ರಿಂದ ನಾವು ಏನ್ ಮಾಡಿದ್ದೇವೆ ಅಂದ್ರೆ, ನಮ್ಮ ಸ್ಕೂಲ್ ವತಿಯಿಂದ ಪ್ರತಿ ತಿಂಗಳ ಸೋಮವಾರ ಒಂದು ಮೊಬೈಲ್ ಅನ್ನು ರದ್ದು ಮಾಡಬೇಕು ಅಂತ ನಾವು ಮಾಡಿದ್ದೇವೆ. ಎಲ್ಲ ಪೇರೆಂಟ್ಸ್, ಸ್ಟಾಫ್, ಸ್ಟೂಡೆಂಟ್ಸ್ ಎಲ್ಲರೂ ಒಂದ್ ದಿವಸ ಮಾಡಿ ಅದರಿಂದ ಆಗುವ ಅನುಕೂಲಗಳ ಬಗ್ಗೆ ತಿಳಿಬೇಕು ಅಂತ ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಿಗೆ, ಸಣ್ಣ ಮಕ್ಕಳಿಗೆ ಎಷ್ಟು ಮಾರಕ ಆಗ್ತಿದೆ ಅನ್ನೋದು ನಾವು ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ. ಈ ರೀತಿ ಒಂದು ಕಾನ್ಸೆಪ್ಟ್ ನಿಮ್ಮ ಮನಸ್ಸಿಗೆ ಬರಬೇಕಾದ್ರೆ ಏನ್ ಕಾರಣ ಇತ್ತು ಅನ್ನೋದಿಲ್ಲ. ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಪ್ರಕಾರ ಇದು ಮೊಬೈಲ್ ಬಳಕೆಯಿಂದ ಹೆಚ್ಚು ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ನಮ್ಮ ಬಗ್ಗೆ ಸರ್ವೆಯಲ್ಲಿ ಹೇಳಿದ್ರ ಪ್ರಕಾರ ನಮ್ಮ ಆಡಳಿತ ಮಂಡಳಿಯವರು ಇದ್ರ ಬಗ್ಗೆ ಯಾಕೆ ನಾವು ಪೇರೆಂಟ್ಸ್ಗೆ ಅವೇರ್ನೆಸ್ ಕೊಡಬಾರ್ದು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿಕೊಂಡು ಅದ್ರ ಬಗ್ಗೆ ನಾವು ಹೆಚ್ಚು ಮ್ಯಾನೇಜ್ಮೆಂಟ್ ವತಿಯಿಂದ ಹೆಚ್ಚು ಗಮನ ಹರಿಸ್ಬಿಟ್ಟು ಈಗ ಅದ್ರ ಬಗ್ಗೆ ನಾವು ಹೆಚ್ಚು ಪ್ರಚಾರ ಮಾಡಲಿಕ್ಕೆ ನಾವು ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ ನಾವು. ಓಕೆ ಸುಜಾತ ಮೇಡಮ್, ಡಿಟ್ಯಾಕ್ಸ್ ಡೇ ಸಾಮಾನ್ಯ ಇದೊಂದು ವಿಶೇಷವಾಗಿ ಅವೇರ್ನೆಸ್ ಮೂಡಿಸಬೇಕು ವಿದ್ಯಾರ್ಥಿಗಳಲ್ಲಿ, ಈ ರೀತಿಯಾಗಿ ಮಾಡ್ಬೇಕಂತ ಹೇಳಿ ಒಬ್ಬರು ಪೋಷಕರಾಗಿ ಯಾವ ರೀತಿಯಾಗಿ ಈ ಒಂದು ನೀತಿಯನ್ನು ನೀವು ಸ್ವೀಕರಿಸಿದ್ರಿ, ಏನ್ ಹೇಳ್ತೀರಿ ಡಿಟ್ಯಾಕ್ಸ್ ಡೇ ಬಗ್ಗೆ, ಇವ್ರ ಬಗ್ಗೆ ಎಲ್ಲ? ನಾವು ಈ ನೀತಿನ ವೆಲ್ಕಮ್ ಮಾಡ್ತೀವಿ. ಓಕೆ, ಸೊ ಇದೊಂದು ಒಳ್ಳೆ ಪ್ರಯತ್ನ. ಮಕ್ಕಳಿಗೆ ನಾವು ಹೇಳಿದ್ರೆ ಅವರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಶಾಲೆ ಮೂಲಕ ಹೇಳೋದ್ರಿಂದ ಅವರು ಇದಕ್ಕೆ ಹೆಚ್ಚು ಗಮನ ಕೊಡ್ತಾರೆ. ಆಮೇಲೆ ಟ್ರೈ ಮಾಡ್ತಾರೆ ಅವರು ಇದು ಮಾಡೋದಕ್ಕೆ. ಏನ್ ಹೇಳಿದ್ರು ನಿಮ್ಮಲ್ಲಿ ಮೊದಲು, ಯಾವ ರೀತಿಯಾಗಿ ಹೇಳಿದ್ರು, ಈ ರೀತಿ ಮಾಡ್ತಾ ಇದ್ದೀವಿ, ನಿಮ್ದೆಲ್ಲ ಒಪಿನಿಯನ್ ಇದೆಯಾ, ಯಾವ ರೀತಿ ಅಂತ ಹೇಳಿ ನಿಮ್ಮನ್ನ ಮನವೊಲಿಸಿದ್ದು ಹೇಗೆ ಅಂತ ಹೇಳಿ ಸ್ಕೂಲ್ ನಾವು? ಈ 4th ಜುಲೈ ಅಂದು ನಮ್ಗೆಲ್ಲ ಒಂದು ಪೇರೆಂಟ್ಸ್ ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ರು. ನಮ್ಗೆ ಅದರಿಂದ ಆಗೋ ದುಷ್ಪರಿಣಾಮಗಳು, ಏನೇನು ಮಕ್ಕಳ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಅಂತ ತುಂಬಾ ಹೆಚ್ಚು ಮಾಹಿತಿ ಕೊಟ್ರು. ಆಮೇಲೆ ಅದರಿಂದ ಮಕ್ಕಳನ್ನ ಹೇಗೆ ದೂರ ಇಡಬೇಕು ಅಂತ ನಮಗೂ ಸ್ವಲ್ಪ ಟಿಪ್ಸ್ ಕೊಟ್ರು. ಹೇಗೆ ನಾವು ಇದ್ರ ಮಕ್ಕಳನ್ನ ಸ್ವಲ್ಪ ಹಂತವಾಗಿ ಕಡಿಮೆ ಮಾಡೋದು ಅಂತ. ಸೊ ತುಂಬಾ ಯೂಸ್ಫುಲ್ ಆಗಿತ್ತು. ಓಕೆ, ಎಸ್ಟಾ ಪಾಲ್ ಮೇಡಮ್, ನೀವೇನ್ ಹೇಳ್ತೀರಿ? ಈ ಒಂದು ಯೋಜನೆ ಉತ್ತಮವಾಗಿದೆ, ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಅವೇರ್ನೆಸ್, ಏನ್ ಹೇಳ್ತೀರಿ? ನಮಗೆ ತುಂಬಾ ಇಷ್ಟ ಆಯ್ತು ಸರ್. ಯಾಕಂದ್ರೆ ಈಗಿನ ಕಾಲ ಮಕ್ಕಳಿಗೆ ನಾವ್ ಏನ್ ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ಳೋದು. ಈಗ ಮೊಬೈಲ್ ಇದ್ರೆ ಯಾವಾಗ್ಲೂ ಅವ್ರ ಮನಸ್ಸೇನಾಗತ್ತೆ ಮೊಬೈಲ್ ಮೇಲೆ, ನನ್ ಸ್ಟಡೀಸ್ ಬೇಡ, ಬರೀ ಮೊಬೈಲ್, ಮನೆಗ್ ಬಂದ ತಕ್ಷಣ ಬರೀ ಮೊಬೈಲ್ ಬೇಕು ಅವ್ರಿಗೆ. ಅದಕ್ಕೆ ಇದೊಂದು ಒಳ್ಳೆ ಪ್ರಯತ್ನ ಮಾಡಿದಾರೆ ಶಾಲೆಯಿಂದ, ನಮಗೂ ತುಂಬಾ ಸಂತೋಷವಾಯ್ತು. ನಾವ್ ಯಾವಾಗ್ಲೂ ನಮ್ಮ ಇವರು ಆಕಾಶ್ ರಾಯಲ್ ಅವ್ರು ಯಾವಾಗ್ಲೂ ಮಕ್ಕಳಿಗೆ ಒಂದು ಒಳ್ಳೆ
ನಡತೆ ಒಂದ್ ಬರ್ಬೇಕು, ಒಳ್ಳೆ ಇದು ಮಾಡ್ಬೇಕು ಸ್ಕೂಲ್ ನಲ್ಲಿ ಒಂದಂತೇಳಿ ಅವ್ರು ಯಾವಾಗ್ಲೂ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಯಾವಾಗ್ಲೂ ಅವ್ರು ಇದು ಮಾಡ್ಬೇಕು, ಏನಾದ್ರು ಒಂದ್ ಒಳ್ಳೇದ್ ಮಾಡ್ಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಬರಬೇಕು, ಒಳ್ಳೇದ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ತೀರ್ಮಾನ ಅವ್ರು ತಗೊಂಡ್ರು. ಅದು ನಮ್ಗೂ ತುಂಬಾ ಸಂತೋಷವಾಯ್ತು ಅವ್ರು ತಗೊಂಡಿದ್ದು. ನಾವೆಲ್ಲರಿಗೂ ಇದಕ್ಕೆ ಎಸ್ ಅಂತ ಹೇಳಿ ನಾವು ಎಲ್ಲ ಬೆಂಬಲ ಕೊಟ್ರಿ. ಎಲ್ಲರೂ ಬೆಂಬಲ ಕೊಟ್ರಿ. ತುಂಬಾ ಖುಷಿ ಆಯ್ತು. ಈಶ್ವರ್ ಸರ್, ಜುಲೈ 4ರಂದು ಒಂದು ರೀತಿಯಲ್ಲಿ ಆ ನೀತಿಯನ್ನ ಎಲ್ರಿಗೂ ಕೂಡ ಮುಟ್ಟಿಸಿದ್ದೀರಿ, ಜನರಿಗೆ ಅಂದ್ರೆ ವಿದ್ಯಾರ್ಥಿಗಳ ಪೋಷಕರೇ ತಿಳಿಸಿದ್ದೀರಿ. ಯಾವ ರೀತಿ ಹಂತ ಹಂತವಾಗಿ ಯಾವ ರೀತಿಯಾಗಿರುತ್ತೆ? ಇದು ಕೇವಲ ಟ್ರಯಲ್ ಮಾತ್ರನಾ? ಇದರಿಂದ ಏನಾದ್ರೂ ಮುಂದೆ ಅನುಕೂಲ ಆಗುತ್ತೆ ಅಂತ ಆದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀರಾ ಯಾವ ರೀತಿ ಅಂತ ಹೇಳಿ? ಇವಾಗ ನಾವು ಟ್ರಯಲ್ ಆಗಿ ಶುರು ಮಾಡಿದ್ದೇವೆ. ಓಕೆ, ಇದರಿಂದ ನಮ್ಗೆ ಪೇರೆಂಟ್ಸ್ ಇಂದ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ಹಂತವಾಗಿ ಇದನ್ನ ನಾವು ಹೆಚ್ಚು ಪ್ರಚುರ ಮಾಡಿ ಅದ್ರ ಬಗ್ಗೆ ನಾವು ಹೆಚ್ಚು ಅವೇರ್ನೆಸ್ ಕೊಡ್ಬೇಕು ಅಂತ ನಾವು ಮಾಡಿ. ಯಾವ ರೀತಿಯಾಗಿರುತ್ತೆ ಅನ್ನೋದು ಇಲ್ಲಿ ಡಿಟ್ಯಾಕ್ಸ್ ಡೇ ಅಂತ ಹೇಳಿ ಸೋಮವಾರ ಮೊದಲ ತಿಂಗಳ ಸೋಮವಾರ ಏನ್ ಮಾಡ್ತಾ ಇದ್ದೀರಿ, ಯಾವ ರೀತಿಯಾಗಿರುತ್ತೆ ಇದು ರೂಪುರೇಷೆಗಳೆಲ್ಲ ಹೇಗೆ ಅನ್ನೋದಿಲ್ಲಿ? ಇವಾಗ ಟ್ರಯಲ್ ಆಗಿ ನಾವೇನ್ ಮಾಡಿದ್ದೇವೆ ಅಂದ್ರೆ ಪ್ರತಿ ತಿಂಗಳ ಮೊದಲ ಸೋಮವಾರ ದಿವಸ ಯಾರು ಮಕ್ಕಳುಗಳು, ಪೇರೆಂಟ್ಸ್, ಸ್ಟಾಫ್, ಆಮೇಲೆ ಸಿಬ್ಬಂದಿ ವರ್ಗ ಯಾರೂನು ಮೊಬೈಲ್ ಬಳಸಬಾರ್ದು. ಅದು ಹಳೆ ಮೆಥಡ್ ಏನಿತ್ತು ನಮ್ದು ಫೋನ್ ಕಾಲ್, ಅದೇ ತರ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡ್ಬೇಕು ಅಂತ ನಾವು ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕಾಗಿ ಎಲ್ಲಾ ಪೇರೆಂಟ್ಸ್ ಒಪ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಹೆಚ್ಚು ಪಬ್ಲಿಕ್ಗೂ ಹೆಚ್ಚು ಅವೇರ್ನೆಸ್ ಕೊಡ್ಬೇಕು ಅಂತ ನಾವು ಮೊದಲ ಹಂತವಾಗಿ ನಾವು ಇದನ್ನ ಪ್ರಾರಂಭ ಮಾಡಿದ್ದೀವಿ. ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಸಾಮಾನ್ಯ ಪೋಷಕರಿಗೆ ಹೇಳಿದ್ದೀರಿ, ವಿದ್ಯಾರ್ಥಿಗಳಿಗೆ ಅದನ್ನ ಮಾಡ್ಲಿಕ್ಕೆ ಹೇಳಿದ್ದೀರಿ. ಓಕೆ, ಬೇರೆಯವ್ರಿಗೆ ತಿಳಿಸ್ಲಿಕ್ಕೆ ಯಾವ ರೀತಿಯಾಗಿ ಬೇರೆ ಶಾಲೆಗಳಿಗೆ ಈ ರೀತಿ ಮಾಡಿ ಅಂತ ಏನಾದ್ರು ಸಂಪರ್ಕ ಮಾಡಿ? ಮೊದಲು ನಾವೇನ್ ಮಾಡಿದ್ವಿ, ನಮ್ಮ ಸ್ಕೂಲಲ್ಲಿ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅದನ್ನ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಹಂತವಾಗಿ ನಾವು ಇದನ್ನ ಪ್ರಚಾರ ಮಾಡಬೇಕು ಅಂತ ನಾವು ಇನ್ನು ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಸರ್? ಕನಿಷ್ಠ ಇವಾಗ 4,000 ಜನ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಾ 4,000 ವಿದ್ಯಾರ್ಥಿಗಳಿಗೂ ಇದು ಎಲ್ಲಾ 4,000 ವಿದ್ಯಾರ್ಥಿಗಳು, ಒಂದು 650 ಜನ ಇದು ಸಿಬ್ಬಂದಿ ವರ್ಗ, ಎಲ್ಲಾರು ಇದೇ ತರ ನಾವು ಅನುಸರಿಸ್ಕೊಂಡ್ಬಂದು ಬೇರೆಯವರಿಗೆ ನಾವು ಮಾದರಿ ಆಗ್ಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತೆಗೆದುಕೊಂಡಿದೆ. ಸುಜಾತ ಮೇಡಮ್, ಕಷ್ಟ ಆಗಲ್ವಾ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ? ಓಕೆ, ವಿದ್ಯಾರ್ಥಿಗಳಿಗೆ ಆ ಸಂದರ್ಭದಲ್ಲಿ ಮೊಬೈಲ್ ಕೊಡಬಾರ್ದು, ಓಕೆ, ಮನೆಯವರಿಗೆಲ್ಲ ಕಷ್ಟ ಆಗಲ್ವಾ? ನಿಮ್ಮ ಮನೆ ಮಂದಿಗೆಲ್ಲ ಕಷ್ಟ ಆಗಲ್ವಾ ಈ ರೀತಿ ಮಾಡಿದ್ರೆ? ಹೇಗೆ ಸ್ವೀಕರಿಸ್ತೀರ ಅನ್ನೋದಿಲ್ಲಿ? ಮೊದಲು ಕಷ್ಟ ಆಗ್ಬೋದು, ಬಟ್ ಹಂತವಾಗಿ ನಾವು ಯೂಸ್ ಮಾಡೋದು ಕಡಿಮೆ ಮಾಡ್ಕೊಳ್ಬೋದು. ನಮ್ಗೆ ಸ್ಕೂಲಲ್ಲಿ ಹೇಳಿದ ಪ್ರಕಾರ ಮಕ್ಕಳಿಗೆ ನಾವು ಮಾದರಿ ಆಗಿರ್ಬೇಕು ಅಂತ. ಸೊ ಹಂತವಾಗಿ ಹೇಗೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಇಟ್ಕೊಳ್ತಾರೆ, ಎದ್ದ ತಕ್ಷಣ ಟಿವಿ ಆನ್ ಮಾಡ್ತಾರೆ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಬೆಡ್ ಟೈಮ್ ಮುಂಚೆ 1 hour ಮೊಬೈಲ್ ಕೊಡಬಾರ್ದು. ಆಮೇಲೆ ಮಕ್ಕಳು ಬೇರೆ ಏನಾದ್ರು ಪಾಸ್ವರ್ಡ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು ಪೇರೆಂಟ್ಸ್. ನಿಗಾ ಇಡ್ಬೇಕಂತ ಹೌದು, ಅದ್ರ ಪಾಸ್ವರ್ಡ್ ತಿಳ್ಕೊಂಡಿರ್ಬೇಕು. ಅವ್ರು ಲಾಗಿನ್ ಮಾಡಿ ಅವಾಗ ನೋಡ್ಕೊಳ್ಬೇಕು ಅವ್ರು ಏನ್ ಮಾಡ್ತಾ ಇದಾರೆ ಏನು ಅಂತ, ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಸೊ ಈ ತರ ಎಲ್ಲ ಟಿಪ್ಸ್ ಕೊಟ್ಟಿದ್ದಾರೆ. ನೀವೇನ್ ಹೇಳ್ತೀರಿ? ಯಾವ ರೀತಿ ಸ್ವೀಕಾರ ಮಾಡಿದ್ರಿ? ನಿಮ್ನ ಹೇಗೆ ಮನವೊಲಿಸಿದ್ರು ಅವರು? ಹೇಗೆ ಏನು ಅಂತೇಳಿ? ಮನೇಲೆಲ್ಲ ಕಷ್ಟ ಆಗಲ್ವಾ? ಕಷ್ಟ ಆಗತ್ತೆ ಸರ್, ಆದ್ರೆ ಇದು ಒಂದು ಒಳ್ಳೆ ಪ್ರಯತ್ನ ಮಾಡಿದಾರೆ ಬೆತಿನಿ ಸ್ಕೂಲ್ನವರು. ನಮ್ಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಅಪ್ಪ ಅಮ್ಮ ಎಲ್ಲಿದ್ದಾರ ಅಂತ ಗೊತ್ತಿಲ್ಲ, ಫಸ್ಟ್ ಮೊಬೈಲ್ ಮೊಬೈಲ್ ಅಲ್ಲಿ ಕೂತ್ಕೊಂತಾರೆ. ಅದೊಂದು ಇವರು ಬೆತಿನಿ ಸ್ಕೂಲ್ ಮಾಡಿದ ಒಳ್ಳೆ ಪ್ರಯತ್ನ, ನಮ್ಗೆಲ್ಲ ಖುಷಿ ಆಗುತ್ತೆ. ಅದು ಬೇರೆ ಈಗ ಈ ಮೊಬೈಲ್ ಇಂದ ಮಕ್ಕಳಿಗೆ ಆರೋಗ್ಯ ಎಷ್ಟು ಕೆಡ್ತದ. ಆಮೇಲೆ ಈಗ ವೈಫೈ ಇಂದ ಎಷ್ಟೊಂದು ರೇಡಿಯೇಷನ್ಸ್, ಅದರಿಂದ ಮಕ್ಕಳಿಗೆ ಆರೋಗ್ಯ ಎಲ್ಲ ಕೆಡ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನಮ್ಮ ಸ್ಕೂಲ್ ನನ್ನ ಮಗ ಸ್ಕೂಲಿಗೆ ಹೋಗೋ ಶಾಲೆಯಲ್ಲಿ ಬೆತಿನಿ ಸ್ಕೂಲಲ್ಲಿ ನನ್ನ ಮಗ 8ನೇ ಕ್ಲಾಸ್ ನಲ್ಲಿ ಓದ್ತಾನ. ಅವನ ಹೆಸರು ನಿಶಾನ್ ಪಾಲ್ ಅಂತೇಳಿ. ಅವನಿಗೆ ನಾವು ಮೊಬೈಲ್ ಕೊಟ್ಟಿಲ್ಲ, ಇದ್ರೂ ಸಹ ನಾವು ಅವ್ನಿಗೆ ಬಿಸಾಕ್ಬಿಟ್ಟಿದ್ದೀವಿ. ಯಾಕಂದ್ರೆ ಅವ್ನಿಗೆ ಏನಾದ್ರು ಪ್ರಾಜೆಕ್ಟ್ ವರ್ಕ್ ಇದ್ರೆ ಮಾತ್ರ ನಾನು ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಅವ್ನಿಗೆ ಮಾನಿಟರ್ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೆ ನಾವು ಒಂದು ಸೆಕೆಂಡ್ ಅವ್ರ ಮೊಬೈಲ್ ಕೊಟ್ಬಿಟ್ಟು ಆಚೆಗೆ ಹೋದ್ರೆ ಅವ್ರು ಬೇರೆ ಯೂಟ್ಯೂಬ್ ಅದಕ್ಕೋಸ್ಕರ ನಾವು ಅವ್ನ ಪಕ್ಕದಲ್ಲೇ ಕೂತ್ಕೊಂಡು ನಾವೆಲ್ಲ ಮಾನಿಟರ್ ಮಾಡ್ತೀವಿ. ಅದೊಂದು ನಾವು ಸ್ಕೂಲ್ಗೆ ನಾವು ಹೇಳೋದು ಕೃತಜ್ಞತೆ ಅಂತ ಕೊಡ್ತೀವಿ. ಸುಜಾತ ಮ್ಯಾಮ್, ನಾ ಕೇಳಿಲ್ಲ, ನಿಮ್ಮ ಮಗ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾನೆ? ನನ್ನ ಮಗ 10ನೇ ಕ್ಲಾಸ್ ಓದ್ತಾ ಇದ್ದಾನೆ. ಓಕೆ, ಕೇಳಲ್ವಾ ಅವನು? 10ನೇ ಕ್ಲಾಸ್ ಹುಡುಗ, ಮೊಬೈಲ್ ಬೇಕಾಗುತ್ತೆ, SSLC ಎಕ್ಸಾಮ್ ಬೇರೆ, ಮೊಬೈಲ್ ಬೇಕಾಗುತ್ತೆ, ಮಮ್ಮಿ ನಂಗೆ ಮೊಬೈಲ್ ಬೇಕು ಅಂತ ಹೇಳಿ ಕೇಳಲ್ವಾ? ಖಂಡಿತ ಕೇಳ್ತಾನೆ. ಮೊಬೈಲ್ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೆ ಸಾಕು, ಮೊಬೈಲ್ ಕೈಯಲ್ಲಿರುತ್ತೆ, ಬುಕ್ ಪಕ್ಕದಲ್ಲಿಟ್ಟು ಮೊಬೈಲ್ ತಗೋಬಿಡ್ತಾರೆ. ಸೊ ಕಷ್ಟನೇ ಸ್ವಲ್ಪ. ಏನ್ ಹೇಳಿದ್ರಿ ಮಗನಿಗೆ? ಏನ್ ಹೇಳಿದ್ರಿ?
ಸೊ ನಾವ್ ಹೇಳೋದಕ್ಕಿಂತ ಸ್ಕೂಲಲ್ಲೇ ಅವ್ರಿಗೆ ಡೀಟೇಲ್ ಆಗಿ ಎಲ್ಲ ಹೇಳಿದ್ದಾರೆ. ಅವ್ರಿಗೆ ಹೇಗೆ ಇದರಿಂದ ಏನೇನು ತೊಂದರೆ ಆಗುತ್ತೆ, ಹೇಗೆ ಹೊರಗಡೆ ಬರಬೇಕು. ಸೊ ಹೊರಗಡೆ ಬರಕ್ ಆಗದೆ ಇರೋ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡೋದಕ್ಕೂ ಸ್ಕೂಲ್ ರೆಡಿ ಇದೆ. ಸೊ ಹೌದು, ಖಂಡಿತ. ಅದೇ ಈಶ್ವರ್ ಸರ್ ಅವ್ರು ಹೇಳ್ತಾ ಇದ್ರು, ಎಡಿಕ್ಟ್ ಆಗಿರ್ತಾರೆ ಮಕ್ಕಳು, ಅವ್ರಿಗೆ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ, ಮೊಬೈಲ್ ಬೇಕೇ ಬೇಕು ಅಂತ ವಿದ್ಯಾರ್ಥಿಗಳಿಗೆ ಪೋಷಕರ ಮಾತು ಕೇಳೋದಿಲ್ಲ. ಅವರು ಏನ್ ಮಾಡ್ತೀರಿ ಅನ್ನೋದಿಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅನ್ನೋದು ಒಂದು ದೊಡ್ಡ ಇದಾಗೋಗ್ಬಿಟ್ಟಿದೆ. ಹೌದು, ಬಿಟ್ಟಿರಕ್ಕೆ ಸಾಧ್ಯ ಇಲ್ಲ. ಆ ತರ ಇರೋ ಸಂದರ್ಭದಲ್ಲಿ ನಾವು ಅವ್ರಿಗೆ ಇದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಅವ್ರಿಗೆ ಹೆಚ್ಚು ಫೋಕಸ್ ಮಾಡ್ಬೇಕು. ಈ ಆಸ್ ಎ ಪೇರೆಂಟ್ ಅವ್ರ ಮನೇಲಿ ನಾವು ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ಅವರು ಮನೇಲೇ ಇರೋದ್ರಿಂದ ಪೇರೆಂಟ್ಗಳಿಗೆ ನಾವು ಅವೇರ್ನೆಸ್ ಕೊಟ್ರೆ ಅವ್ರು ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಹೇಳ್ತಾರೆ. ಆಯ್ತಾ? ಹಂಗಾಗಿ ಅವರು ಮನೆಯಲ್ಲಿ ಹೆಚ್ಚು ಇದು ಮಾಡ್ಬೇಕು, ಅವೇರ್ನೆಸ್ ಕೊಡ್ಬೇಕು. ಇದರಿಂದ ಆಗೋ ದುಷ್ಪರಿಣಾಮಗಳೇನು. ಈ ಮೊಬೈಲ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಹೆಚ್ಚಿಗೆ ಏನಾಗುತ್ತೆ ಅಂದ್ರೆ ಆ ಪಾಠ ಪ್ರವಚನಗಳ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ಅವರು. ಆಯ್ತಾ? ಹಂಗಾಗ್ಬಿಟ್ಟು ಅವ್ರು ಮೊಬೈಲ್ ಬಗ್ಗೆನೇ ಇದು ಮಾಡ್ತಾರೆ. ಮೊಬೈಲ್ ಅಲ್ಲಿ ಎಷ್ಟು ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಿದೆ. ಇವಾಗ ರೀಸೆಂಟ್ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಸರ್ವೆ ಪ್ರಕಾರ ಅದರಿಂದ ಆಗುವ ದುಷ್ಪರಿಣಾಮ ಬಗ್ಗೆ ಹೆಚ್ಚು ಪ್ರಚಾರ ಕೊಟ್ಟಿದ್ದಾರೆ. ಓಕೆ, ಅದನ್ನ ನಾವು ಮನಗೊಂಡ್ಬಿಟ್ಟು ನಾವು ಆದಷ್ಟು ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಪೇರೆಂಟ್ಸ್ಗೆ ನಾವು ಅವೇರ್ನೆಸ್ ಕೊಡ್ತಾ ಇದೀವಿ. ಈಗ ಅವರು ಮೊಬೈಲ್ ಯಾವಾಗ ಕೊಡ್ಬೇಕು, ಯಾವಾಗ ಕೊಡಬಾರ್ದು, ಅದ್ರ ಬಗ್ಗೆ ನಾವು ಯಾವಾಗ ಕೊಡ್ಬೇಕು, ಯಾವಾಗ ಕೊಡಬಾರ್ದು, ಅದರಿಂದ ಆಗೋ ದುಷ್ಪರಿಣಾಮಗಳೇನು, ಹೆಲ್ತ್ ಬಗ್ಗೆ ರೇಡಿಯೇಷನ್ ಎಷ್ಟು ಎಫೆಕ್ಟ್ ಕೊಡುತ್ತೆ, ಅದ್ರ ಬಗ್ಗೆ ನಾವು ಹೆಚ್ಚು ಫೋಕಸ್ ಕೊಡ್ತಾ ಇದೀವಿ. ಏನು ಕೇಳ್ಪಟ್ಟೆ, 13 ವರ್ಷದ ವಿದ್ಯಾರ್ಥಿಗಳೇನಾದ್ರೂ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಟ್ವಿಟರ್ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ ಅನ್ನೋದು ಹೇಗೆ ಅಂತ ಹೇಳಿದೆಲ್ಲ. ಇವಾಗ ಅದನ್ನ ನಾವು ಬಗ್ಗೆ ಯಾವ ತರ ಇದನ್ನು ಕಂಡುಹಿಡಿಬೇಕು ಅಂತ ನಾವು ಚೆಕ್ ಮಾಡ್ತಾ ಇದೀವಿ ಎಲ್ಲ ನಮ್ಮ ಇದರಲ್ಲಿ. ಮೊಬೈಲ್ ಯಾರು ಬಳಸಬಾರ್ದು ಅಂತ ಹೇಳಿದ್ವಿ, ಆದ್ರೂ ಅವ್ರು ಯೂಸ್ ಮಾಡ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಸ್ಕೂಲಿಂದ ಕೆಲವು ದಿವಸ ಸಸ್ಪೆಂಡ್ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಗೊತ್ತಾಗಬೇಕು, ನಾನು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಯಾಕೆ ಹೋಗ್ತಾ ಇಲ್ಲ, ಅದರಿಂದ ನನಗೇನು ತೊಂದರೆ ಆಗ್ತದೆ, ಯಾಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವರಿಕೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಈ ತರ ಒಂದು ಸಣ್ಣ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಪೋಷಕರ ಸಂದರ್ಭದಲ್ಲಿ ಸರ್ ಹೀಗೆ ಮಾಡಿದ್ರೆ ಹೇಗೆ ತೊಂದರೆ ಆಗುತ್ತೆ, ನಮ್ಮ ಮನೆಯವರಿಗೆಲ್ಲ ತೊಂದರೆ ಆಗುತ್ತೆ, ಓಕೆ ಮೊಬೈಲ್ ಮಕ್ಕಳಿಗೆ ಕೊಡಬಾರ್ದು, ಓಕೆ ಒಪ್ಕೊಳ್ಳು, ಆದ್ರೆ ಮನೆಯವರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಹೇಳಿದ್ರೆ ಏನಾದ್ರು ಪೋಷಕರು? ಯಾವ ಪೇರೆಂಟ್ ಜಾಸ್ತಿ ಬಂದು ಕೇಳಿಲ್ಲ. ಮೋಸ್ಟ್ ಆಫ್ ದ ಪೇರೆಂಟ್ಸ್ ನಮ್ಮ ಮಾಡಿರೋ ಮೂವ್ಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಇದು ನಿಮ್ಮ ಸ್ಕೂಲ್ ಕಡೆಯಿಂದ ಹೇಳಿದ್ರೆ ಅವ್ರಿಗೆ ಜಾಸ್ತಿ ಬೇಗನ ಮನದಟ್ಟಾಗುತ್ತೆ, ಆದ್ರಿಂದ ನೀವು ಹೆಚ್ಚು ನಿಮ್ಮ ಕಡೆಯಿಂದ ಪ್ರಚಾರ ಬಂದ್ರೆ ಇದಾಗುತ್ತೆ ಅಂತ. ಮಕ್ಕಳು ಏನಾಗಿದ್ರೆ ತುಂಬಾ ಸಲಿಗೆಯಿಂದ ಬೆಳೆಸಿರ್ತಾರೆ, ಹಂಗಾಗಿ ಅವರು ಪೇರೆಂಟ್ಸ್ ಹೇಳಿದ್ರೆ ಅವ್ರು ಕೇಳೋದಿಲ್ಲ. ಈ ಸ್ಕೂಲಿಂದ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವ್ರೊಂದ್ ಸ್ವಲ್ಪ ಹೆಚ್ಚು ನಾಟುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಸುಜಾತ ಮೇಡಮ್, ಮೊಬೈಲ್ ನಿಂದ ಎಷ್ಟು ದೂರ ಇದ್ರೂ ಕೂಡ ಮೊಬೈಲ್ ನಮ್ಮನ್ನು ಬಿಟ್ಟಿರದೇ ಇರುವಂತ ಪರಿಸ್ಥಿತಿ ಈಗ ಇರೋದು. ಇಂತಹ ಸಂದರ್ಭದಲ್ಲಿ ಈ ರೀತಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮೊಬೈಲ್ ನಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಗೊತ್ತಿದೆಯಾ ನಿಮ್ಗೆ? ಮಕ್ಕಳ ಮೇಲೆ ಏನೆಲ್ಲ ತೊಂದರೆ ಆಗುತ್ತೆ, ಕಲಿಕೆಯಲ್ಲೆಲ್ಲ ಎಷ್ಟಿದಾಗುತ್ತೆ ಅಂತ ಹೇಳಿ ಅಬ್ಸರ್ವ್ ಮಾಡಿದ್ದೀರಾ? ಈ ಹಿಂದೆ ಏನಾದ್ರು ಮೊಬೈಲ್ ಯೂಸ್ ಮಾಡ್ತಾ ಇದ್ರ? ಈಗ ಮಕ್ಕಳಿಗೆ ಓಕೆ, ಈ ಶಾಲೆಯಿಂದ ಈ ರೀತಿಯಾಗಿ ನಿರ್ಧಾರ. ಈ ಹಿಂದೆ ಮಗುವಿನ ಕೈಯಲ್ಲಿ ಮೊಬೈಲ್ ಇತ್ತಾ ಅನ್ನೋದಿಲ್ಲ? ಖಂಡಿತ ಮೊಬೈಲ್ ಒಂದು ಡೇ ಟು ಡೇ ಇದ್ರ ತರಾನೇ ಆಗೋಗಿತ್ತದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವಾಗ ಫ್ರೀ ಟೈಮ್ ಇದ್ರು ಮೊಬೈಲೇ ಅವ್ರಿಗೆ ಫಸ್ಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಮೊಬೈಲ್. ಅದರಲ್ಲಿ ಗೇಮ್ಸ್, ವಾಟ್ಸಪ್ ಎಲ್ಲದರಲ್ಲೂ ಗ್ರೂಪ್ಸ್, ಕ್ಲಾಸ್ ಫುಲ್ ಗ್ರೂಪ್ ಮಾಡ್ಕೊಂಡಿರೋದು, ಅದ್ರಲ್ಲೇ ಟೈಮ್ ಪಾಸ್ ಮಾಡ್ತಿರ್ತಾರೆ. ಎಷ್ಟಪ್ಪ ಮ್ಯಾಮ್, ಏನ್ ಹೇಳ್ತೀರಿ? ಸಂದರ್ಭ ನೀವು ನೋಡ್ತಾ ಇದ್ರಿ, ಎಷ್ಟರ ಮಟ್ಟಿಗೆ ಮೊಬೈಲ್ ತನ್ನ ಕದಂಬ ಬಾಹುವನ್ನ ಎಷ್ಟರ ಮಟ್ಟಿಗೆ ಚಾಚಿಕೊಂಡಿದೆ ಅನ್ನೋದನ್ನ ನೀವು ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ ನಾವು ಕೂಡ. ಈ ಸಂದರ್ಭದಲ್ಲಿ ರೀತಿ ನಿರ್ಧಾರ ಹೇಳಿ. ಈ ನಿರ್ಧಾರ ತಗೊಂಡಿದ್ದು ಒಳ್ಳೇದು ನಿರ್ಧಾರ. ನಮ್ಗಂತೂ ತುಂಬಾ ಖುಷಿ ಆಗೈತೆ. ಒಳ್ಳೆ, ಯಾಕಂದ್ರೆ ಶಾಲೆಯಿಂದ ಬಂದ್ರೆ ಮಾತ್ರ ಅವ್ರಿಗೆ ಏನಾಗತ್ತೆ, ಅವೇರ್ನೆಸ್ ಇರ್ತೈತೆ. ಓ, ನಮ್ಮ ಪ್ರಿನ್ಸಿಪಲ್ ನನ್ಗೆ ಈ ತರ ಮಾಡ್ತಾರೆ, ನಾನು ಮೊಬೈಲ್ ಯೂಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ. ಯಾರಾದ್ರೂ ಹೋಗಿ ಹೇಳ್ತಾರೆ, ನಾನು ಒಂದ್ ವೇಳೆ ನನ್ನ ಫ್ರೆಂಡ್ ಜೊತೆಗೆ ಡಿಸ್ಕಸ್ ಮಾಡಿದೆ, ನನ್ನ ಫ್ರೆಂಡ್ ಹೋಗಿ ಡೈರೆಕ್ಟ್ ಆಗಿ ಹೋಗಿ ಪ್ರಿನ್ಸಿಪಲ್ ಹೇಳ್ಬಿಡ್ತಾರೆ, ಅದೊಂದು ಭಯ ಇರ್ತೈತೆ ಮಕ್ಕಳಿಗೆ. ಸೊ ಹಾಗಾಗಿ ನಮಗೂ ಖುಷಿನ ಆಯ್ತು. ಈಗ ನಿನ್ನೆ ನನ್ನ ಮಗನಿಗೆ ಮೊಬೈಲ್ ಬೇಕಂತ, ಬೇಡ ಮಮ್ಮಿ ನಿಂಗೆ ಮೊಬೈಲ್ ಬೇಡ ನನ್ಗ ಅಂತಂದ್ರೆ ಅಷ್ಟೊಂದು ಎಚ್ಚರಿಕೆ ಆಗಿತ್ತೆ. ಯಾಕಂದ್ರೆ ನಮ್ಮ ಈ ಸ್ಕೂಲ್ ಡೈರೆಕ್ಟರ್ ಆಕಾಶ್ ರಾಯಲ್ ಮತ್ತು ರಾಬರ್ಟ್ ಸರ್ ತಗೊಂಡಿದ್ದು ನಿರ್ಧಾರ ತುಂಬಾ ಒಳ್ಳೇದು. ತುಂಬಾ ಒಳ್ಳೇದಂದ್ರೆ ತುಂಬಾ ಒಳ್ಳೇದು. ಅವ್ರು ಮಾಡೋದು ಮಕ್ಕಳಿಗೋಸ್ಕರನೇ ಮಾಡೋದು. ಅವರು ತುಂಬಾ ಒಳ್ಳೇದು. ನಮಗೂ ನಮ್ಮ ಮನೆಯಲ್ಲಿ ಆದ್ರೆ ನನ್ಗೆ ಒಳ್ಳೆ ಖುಷಿಯಾಗಿದೆ. ಈಶ್ವರಪ್ಪ ಅವರೇ, ಅಲ್ಲಿ ಗಮನಿಸಬೇಕು, ಸರ್ಕಾರದಿಂದ ಕೂಡ ಸೂಚನೆ ಇದೆ, ವಿದ್ಯಾರ್ಥಿಗಳಿಗೆ ಮೊಬೈಲ್ ಕೊಡಬಾರ್ದು, ಸಣ್ಣ ಇದರಲ್ಲಿ ಸಿಬ್ಬಂದಿಗಳು ಕೂಡ ಅದನ್ನ ಪಾಲಿಸಬೇಕು ಅನ್ನೋದು. ಆದ್ರೆ ಕೆಲವೊಂದಿಷ್ಟು ಶಾಲೆಗಳಲ್ಲಿ
ಪಾಠ ಮಾಡ್ತಿರ್ತಾರೆ, ಆದ್ರೆ ಮೊಬೈಲ್ ಇಟ್ಕೊಂಡಿರ್ತಾರೆ, ವಿದ್ಯಾರ್ಥಿಗಳಿಗೆ ಹೋಮ್ವರ್ಕ್ ಕೊಡ್ತಾರೆ, ಇವ್ರು ಮೊಬೈಲ್ ನಲ್ಲಿ ಬ್ಯುಸಿ ಆಗಿರ್ತಾರೆ, ವಾಟ್ಸ್ಆಪ್ ಫೇಸ್ಬುಕ್ ಅದು ಅಂತ ಹೇಳಿ ಸಾಮಾಜಿಕ ಜಾಲತಾಣ ಬಿಡಿ. ಸಿಬ್ಬಂದಿಗಳಿಗೆಲ್ಲ ಯಾವ ರೀತಿಯಾಗಿ ಸೂಚನೆ ಕೊಟ್ಟಿದ್ದೀರಿ ಅನ್ನೋದಿಲ್ಲ. ನಮ್ಮ ಆಡಳಿತ ಮಂಡಳಿಯವರು ನಮ್ಮ ಸಿಬ್ಬಂದಿಗಳು ಯಾರು ಪ್ರತಿ ದಿವಸ ಯಾರು ಮೊಬೈಲ್ ಯೂಸ್ ಮಾಡ್ಕೊಡಿ. ನಿಮ್ಮ ಪರ್ಸನಲ್ ಏನಾದರೂ ಕಾಲ್ಸ್ ಏನಾದ್ರು ಬೇಕು ಅಂದ್ರೆ ನಮ್ಮ ಇದು ರಿಸೆಪ್ಷನ್ ಮೂಲಕ ನೀವು ಮಾಡೋದಿದ್ರೆ, ಇಲ್ಲ ಅಂದ್ರೆ ಮನೆಯಿಂದ ಯಾರಾದ್ರೂ ಕಾಲ್ ಮಾಡಿದ್ರೆ, ಸ್ಕೂಲ್ಗೆ ಮಾಡಿದ್ರೆ ಸ್ಕೂಲ್ನವರು ನಮ್ಮ ಕನ್ಸರ್ನ್ಡ್ ಸ್ಟಾಫ್ಗೆ ಅವರು ತಿಳಿಸ್ತಾರೆ. ಆಯ್ತಾ, ಎಲ್ಲಿ ಅಗತ್ಯ ಇದೆ ಅಂತವ್ರಿಗೆ ಮಾತ್ರ ನಾವು ಮೊಬೈಲ್ ನ ಸೇವೆ ಮಾಡಿದ್ದೀವಿ, ಉಳಿದವರಿಗೆಲ್ಲ ನಾವು ಬ್ಯಾನ್ ಮಾಡಿದ್ದೀವಿ ಸ್ಕೂಲಲ್ಲಿ. ಏನ್ ಹೇಳ್ತಾರೆ, ಚೆನ್ನಾಗಿದೆ ಸರ್, ಇದು ಉತ್ತಮವಾಗಿದೆ ಅಂತ ಹೇಳ್ತಾರೆ, ಏನ್ ಹೇಳ್ತಾರೆ? ಇಲ್ಲ, ಒಳ್ಳೆ ಅಭಿಪ್ರಾಯ ಬಂದಿದೆ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಇವಾಗ ಅದು ನಿಧಾನವಾಗಿ ಹೊಂದ್ಕೊಳ್ತಾ ಇದ್ದಾರೆ. ಆಯ್ತಾ, ಆಮೇಲೆ ಟೀಚರ್ಸ್ಗಳಿಗೆ ನಾವು ಸ್ಕೂಲ್ ಟೈಮಲ್ಲಿ ಯಾರಿಗೂ ನಾವು ಮೊಬೈಲ್ ಯಾರು ಅಲೋ ಮಾಡ್ತಾ ಇಲ್ಲ. ಎಷ್ಟು ದಿನದ ಹಿಂದೆ ಇದ್ರೆ ಇಂಪ್ಲಿಮೆಂಟ್ ಮಾಡಬೇಕು, ಈ ರೀತಿ ಒಂದು ಪ್ಲಾನ್ ಮಾಡ್ಬೇಕಂತೇಳಿ ಎಷ್ಟು ದಿನದ ಹಿಂದೆ ಚರ್ಚೆ ಮಾಡ್ತಾ ಇದ್ರಿ? ಮ್ಯಾನೇಜ್ಮೆಂಟ್ ಕಳೆದ 3-4 ತಿಂಗಳಿಂದ ನಾವು ಇದರ ಮೂವ್ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದು. ಆಮೇಲೆ ಜುಲೈ 4ರಿಂದ ನಾವು ಇದನ್ನ ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ಪೋಷಕರಿಗೆ ಇದು ಮಾಡ್ಬಿಟ್ಟು, ಆಮೇಲೆ ಅಸೆಂಬ್ಲಿನಲ್ಲಿ ಎಲ್ಲರಿಗೂ ಈ ತರ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರ ಅಭಿಪ್ರಾಯ ತಕೊಂಡು ನಾವು ಇದನ್ನ ಮೂವ್ ಮಾಡಿದ್ವು. ಆಮೇಲೆ ಎಲ್ಲರಿಂದ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ, ಹಂಗಾಗಿ ಇದನ್ನ ಮೂವ್ ಮಾಡಿದ್ವಿ. ಹೌದು ಸರ್, ಖಂಡಿತ ಉತ್ತಮವಾದ ನಿರ್ಧಾರ. ಓಕೆ, ಎಲ್ಲರೂ ಕೂಡ ಒಪ್ಪುವಂತದ್ದೇ. ಆದ್ರೆ 1 ತಿಂಗಳು, 2 ತಿಂಗಳು, 10 ತಿಂಗಳು ನಂತರ ಹೇಗೆ ಅಂತ ಹೇಳಿ, ನಂತರ ಅದೇನಾದ್ರು ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತಾ? ಪ್ರತಿದಿನ ಅದ್ರ ಬಗ್ಗೆ ಹೇಳ್ಬೇಕು ವಿದ್ಯಾರ್ಥಿಗಳಿಗೆ, ಮಾಡಬೇಡಿ ಈ ರೀತಿ ಆದ್ರೆ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ದಿನ ಹೇಳ್ತಾ ಹೋದ್ರೆ ಮೈಂಡಲ್ಲಿ ಅದೇ ಬಂದ್ಬಿಡುತ್ತೆ. ಕರೆಕ್ಟ್, ಖಂಡಿತ. ಅದಕ್ಕೇನಾದ್ರೂ ಕ್ರಮಕ್ಕೇನಾದ್ರೂ ನಾವಿವಾಗ ಒಂದ್ ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ದೀವಿ, ನಾವು ಹಿಂದೆ ಬರೋ ಪ್ರಯತ್ನನೇ ಇಲ್ಲ. ಆದಷ್ಟು ನಾವು ಇದ್ರ ಬಗ್ಗೆ ಪೋಷಕರಲ್ಲಿ, ಸಾರ್ವಜನಿಕರಲ್ಲಿ ಹೆಚ್ಚು ತಿಳಿಸುವ ದಿನಂಪ್ರತಿ ಹೇಗೆ ತಿಳಿಸ್ತಾ ಇದ್ದೀರಾ ಅನ್ನೋದಿಲ್ಲ. ಪ್ರತಿ ದಿವಸ ನಾವು ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದ್ದೇವೆ ಮೆಸೇಜ್ಗಳು. ಆಮೇಲೆ ಇದರಲ್ಲಿ ಕಳಿಸಿದ್ರೆ ಪುನಃ ಮೊಬೈಲ್ ಅದಾಗುತ್ತೆ ಅನ್ನೋದಿಲ್ಲ. ಅಲ್ಲ, ಅದು ಕರೆಕ್ಟ್. ಇವಾಗ ಪೇರೆಂಟ್ಸ್ ಆ ಟೈಮಲ್ಲಿ ಯೂಸ್ ಮಾಡ್ಬೇಕಂತ ಹೇಳಿರ್ತೀವಲ್ವಾ, ಆ ಟೈಮಲ್ಲಿ ಪೇರೆಂಟ್ಸ್ ಮಾತ್ರ ನಾವು ಇಂಟಿಮೇಶನ್ ಕೊಟ್ಟಿರ್ತೀವಿ. ಆಯ್ತಾ, ಆಮೇಲೆ ನಾವು ಸರ್ಕ್ಯುಲರ್ಸ್ ಕಳಿಸ್ತಾ ಇರ್ತೀವಿ. ಆಯ್ತಾ, ಆಮೇಲೆ ಪ್ರಿಂಟ್ ಮೀಡಿಯಾದಲ್ಲಿ, ಟಿವಿ ಮೀಡಿಯಾದಲ್ಲಿ ನಾವೆಲ್ಲ ತಿಳಿಸುವಂತ ಕೆಲಸ. ಸುಜಾತಾ ಮೇಡಮ್, ಯಾವ ಸಂದರ್ಭದಲ್ಲಿ ನಿಮ್ಗೆ ಮೊಬೈಲ್ ಯೂಸ್ ಮಾಡುವಂತ ಸಂದರ್ಭ? ಈಗ ಶಾಲೆ ಆಡಳಿತ ಮಂಡಳಿ ಹೇಳಿರೋ ಹಾಗೆ ಯಾವ ಸಂದರ್ಭದಲ್ಲಿ ನೀವು ಮನೆಯವರೆಲ್ಲ ಯೂಸ್ ಮಾಡಬಹುದು, ವಿದ್ಯಾರ್ಥಿಗಳ ಎದುರಲ್ಲಿ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಲಿಕ್ಕಿಲ್ಲ, ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬಹುದು, ನಿಮ್ಮ ಮನೆಯವರಿಗೆ ಬೇಕೇ ಸಾಮಾನ್ಯ ಮೊಬೈಲ್ ಬೇಕೇ ಬೇಕು, ಯಾವ ಸಂದರ್ಭದಲ್ಲಿ ಅನ್ನೋದಿಲ್ಲ? ಮೊಬೈಲ್ ಇವಾಗ ಎವ್ರಿಡೇ ಯೂಸ್ ಮಾಡಲೇಬೇಕಾಗುತ್ತೆ. ಅಲ್ಲ, ಇಲ್ಲಿ ಶಾಲೆಯಲ್ಲಿ ಇನ್ಸ್ಟ್ರಕ್ಟ್ ಮಾಡಿದ ಹಾಗೆ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಲಿಕ್ಕಿಲ್ಲ, ಯಾವ ಸಂದರ್ಭದಲ್ಲಿ ಮನೆಯವರು ಯೂಸ್ ಮಾಡಬಹುದು, ವಿದ್ಯಾರ್ಥಿ ಕೊಡೋ ಪ್ರಶ್ನೆ ಅಲ್ಲ, ಮನೆಯವರು ಯಾವ ಸಂದರ್ಭದಲ್ಲಿ ಯೂಸ್ ಮಾಡೋದು ಅನ್ನೋದಿಲ್ಲ. ಮನೆಯಲ್ಲಿ ವಿದ್ಯಾರ್ಥಿಗಳು ನಾವ್ ಹೇಗ್ ಮಾಡ್ತಿರೋ ಅವರ ಮಕ್ಕಳು ಹಾಗೆ ಕಲಿತಾರೆ ಅನ್ನೋದಕ್ಕೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಫೋನ್ ಇಟ್ಕೊಂಡು ಕುತ್ಕೊಳ್ಳಂಗಿಲ್ಲ ಮಕ್ಳ ಎದುರಿಗೆ. ಊಟ ಮಾಡ್ಬೇಕಾದ್ರೆ ಫೋನು ಟಿವಿ ಎಲ್ಲ ಆಫ್ ಮಾಡ್ಬಿಟ್ಟು ವಿತ್ ಫ್ಯಾಮಿಲಿ ಜೊತೆಗೆ ಊಟ ಮಾಡ್ಬೇಕು. ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ನಿದ್ದೆ ಮಾಡಿ. ಮಕ್ಕಳು ಇಲ್ದೇ ಇರುವಂತ ಸಂದರ್ಭದಲ್ಲಿ ಮೊಬೈಲ್ ಯೂಸ್ ಮಾಡಬಹುದಾ? ಹಾಗೆ ಶಾಲೆಗೆ ಹೋಗಿರ್ತಾರೆ ಮಕ್ಕಳಿಗ, ಮಗನು ಶಾಲೆಗೆ ಹೋಗಿರ್ತಾನೆ, ಆ ಸಂದರ್ಭದಲ್ಲಿ ನಾವು ಮೊಬೈಲ್ ಯೂಸ್ ಮಾಡಬಹುದಲ್ವಾ ಮನೆಯಲ್ಲಿ? ಅಗತ್ಯ ಇದ್ರೆ ಯೂಸ್ ಮಾಡಬಹುದು, ಅಗತ್ಯ ಇಲ್ಲದೆ ನೀವು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀರಿ. ಹೌದು, ನಮಗೂ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಖಂಡಿತವಾಗ್ಲೂ ಉತ್ತಮವಾದ ಬೆಳವಣಿಗೆ. ಓಕೆ, ಎಷ್ಟಪ್ಪ ಮೇಡಮ್, ನಿಮ್ಗೆ ಯಾವ ರೀತಿಯಾಗಿದ್ದೀನ ಅಂದ್ರೆ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀರಿ? ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಇರುವ ಸಂದರ್ಭದಲ್ಲಿ, ಮಕ್ಕಳ ಜೊತೆ ಇರುವ ಸಂದರ್ಭದಲ್ಲಿ ಹೇಗೆ ಅಂತ ಹೇಳಿ. ವಿದ್ಯಾರ್ಥಿ ಇದ್ದಾಗ ನಾವು ಅವ್ರ ಮುಂದೆ ನಾವು ಮಾಡಲ್ಲ. ಅದ್ರ ಮನೆಯಲ್ಲಿ ಯಾವಾಗಾದ್ರೂ ಹಿಂಗೇನಾದ್ರು ಎಮರ್ಜೆನ್ಸಿ ಇತ್ತಂದ್ರೆ, ಬೇರೆ ದೇಶದಿಂದ ಅಥವಾ ಬೇರೆ ಊರಿಂದ ಫೋನ್ ಕಾಲ್ ಬಂದಂದ್ರೆ ಅವಾಗ ಮಾತ್ರ ನಾವು ಅಷ್ಟನ್ನು ಯೂಸ್ ಮಾಡ್ತೇವೆ. ಬೇರೆ ಟೈಮ್ ನಲ್ಲಿ ಅನಿವಾರ್ಯ ಇರುತ್ತೆ. ಮಕ್ಕಳಿದ್ರಂತ ಹೇಳಿ ಇದ್ದಾಗ ನಾವು ನಮ್ಮ ರೂಮಿಗೆ ಹೋಗಿ ನಾವು ರೂಮ್ ನಲ್ಲಿ ಕೂತ್ಕೊಂಡು ಮಾಡ್ತೇವೆ ಆತರ. ಆದ್ರೆ ಮಕ್ಕಳ ಮುಂದೆ ಮಾಡಿದಂತ ಅವ್ರೇನಂತ, ಮಮ್ಮಿ ನೀವ್ ಮಾಡ್ತಾ ಇದ್ಯಲ್ಲ, ನಮ್ಗೆ ಯಾಕೆ ಕೊಡಲ್ಲ ಮಾಡಕ್ಕೆ? ಅವ್ರ ಪ್ರಶ್ನೆ ಅವ್ರಿಗೆ ಬಂದ್ಬಿಡ್ತೈತೆ. ಸೊ ಹಾಗಾಗಿ ನಾವೇನ್ ಮಾಡ್ತೇವೆ, ಮಕ್ಕಳು ಬರೋ ಮುಂಚೆನೆ ನಾವು ಎಲ್ಲ ಕೆಲಸ ಮುಗಿಸಿಬಿಡುದು. ಯಾರಿಗೆ ಫೋನ್ ಮಾಡ್ಬೇಕು, ಮನೆಯವರಿಗೆ ಫೋನ್ ಮಾಡ್ಬೇಕು, ಯಾರಿಗೆ ಮುಗಿಸಿಬಿಟ್ರೆ ಚೆನ್ನಾಗಿ ಚರ್ಚೆ ಮಾಡೋಣ. ಸಾಕಷ್ಟು ಚರ್ಚೆ ಮಾಡೋಣ. ಅವ್ರು ಹೇಳ್ತಾ ಇದ್ರು ನಮ್ಮ ಸ್ಕೂಲ್ ನಲ್ಲಿ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ವಿ, ಅದು ವಿದ್ಯಾರ್ಥಿಗಳಾಗಿರ್ಬೋದು ಹಾಗೆ ಪೋಷಕರಾಗಿರ್ಬೋದು ಎಷ್ಟು ಮಟ್ಟಿಗೆ ಸ್ಪಂದನೆ ಸಿಗ್ತಾ ಇದೆ ಅನ್ನೋದನ್ನ. ಮೊಬೈಲ್ ಆ ಮಗುವಿಗೆ ಮುಖ್ಯನಾ, ಮೊಬೈಲ್ ಮುಖ್ಯನಾ ವಿದ್ಯಾರ್ಥಿಗಳಿಗೆ ಅನ್ನೋದಿಲ್ಲಿ? ಮೊಬೈಲ್ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಒಂದು ಇಲ್ಲ ಅಂತ ಹೇಳಿದ್ರೆ ಆಗದೇ ಇಲ್ಲ ಅನ್ನೋ ಮಟ್ಟದಲ್ಲಿ ಜೀವನ ನಡೀತಾ ಇದೆ. ಇದ್ರ ಪ್ರಕಾರ ನಾವು ರೀಸೆಂಟ್ ಸರ್ವೆ ಪ್ರಕಾರ ನೋಡಿದಾಗ ಈ ಮೊಬೈಲ್ ಬಳಕೆದಾರರಿಂದ ಏನೆಲ್ಲ ಅನಾನುಕೂಲ ಬಗ್ಗೆ ನಾವು, ಮೊಬೈಲ್ ಮಕ್ಕಳಿಗೆ ಬೇಕೇ ಬೇಕಾ?
ಅದ್ರ ಅವಶ್ಯಕತೆ ಹೆಚ್ಚು ಇರೋದಿಲ್ಲ ನನಗೆ ತಿಳಿದ ಮಟ್ಟಿಗೆ. ಓಕೆ, ಮೊಬೈಲ್ ಇಲ್ದಲೆ ನಾವೆಲ್ಲ ಸ್ಟಡಿ ಮಾಡ್ಕೊಂಡು ಬಂದಿದ್ದೇವೆ ಆಯ್ತಾ. ಹಂಗಾಗಿ ನಾವೆಲ್ಲ ಮೊಬೈಲ್ ನೋಡಿರ್ಲೇ ಇಲ್ಲ. ನಾವು ಇವಾಗ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನಾವು ಅವಾಗಿಂದ ಮೊಬೈಲ್ ಯೂಸ್ ಮಾಡ್ತಾ ಇದೀವಿ. ನಾವೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಮೊಬೈಲ್ ಇಲ್ದಲೇ ಬೆಳೆದಿದ್ದೀವಿ. ಹಂಗಾಗಿ ಇಂದಿನ ದಿನಗಳಲ್ಲಿ ಮೊಬೈಲ್ ಇರ್ಲೇ ಇಲ್ಲ. ಈ ಸುಮಾರು ಒಂದು 10 ವರ್ಷದ ಹಿಂದೆಯಿಂದ ಮೊಬೈಲ್ಗಳು ಬರ್ತಾ ಇದೆ. ಹಂಗಾಗಿ ಇದರಿಂದ ಮಕ್ಕಳುಗಳು ಹೆಚ್ಚು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಮೊಬೈಲ್ ಬಳಸೋದ್ರಿಂದ. ಅಡಿಕ್ಟ್ ಆಗ್ಬಿಟ್ಟು ಅವ್ರು ಏನಾಗಿದೆ ಅಂದ್ರೆ ಎಜುಕೇಶನ್ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಆಯ್ತಾ. ಮೇನ್ ಅವ್ರದ್ದು ಏಮ್ ಏನು ಅಂತ ಹೇಳಿದ್ರೆ ಸ್ಟಡಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಈ ಮೊಬೈಲ್ ಬಳಸಿ ಅವ್ರು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಆಯ್ತಾ. ಹಿಂಗಾಗಿ ಅದರಿಂದ ಆಗೋ ದುಷ್ಪರಿಣಾಮಗಳು ಏನು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಅದ್ರ ಗೊತ್ತಿದ್ರೆ ಅವ್ರು ಯೂಸ್ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ ಆಯ್ತಾ. ಹಂಗಾಗಿ ಅದರಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ನಾವು ಪೇರೆಂಟ್ಗೆ ಮತ್ತು ಮಕ್ಕಳುಗಳಿಗೆ ನಾವು ಹೆಚ್ಚು ಜಾಗೃತಿ ಮೂಡಿಸ್ಬೇಕಾಗಿದೆ. ಓಕೆ ಸುಜಾತ್ ಅವರೇ, ಈಗಿನ ಬೆಳವಣಿಗೆ ಎಲ್ಲ ನೋಡ್ತಾ ಇದ್ರೆ ಮೊಬೈಲ್ ಈ ಮಟ್ಟಿಗೆ ಬಂದಿದೆ, ಇಷ್ಟರ ಮಟ್ಟಿಗೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದು, ದಿನಕ್ಕೊಂದು ಮೊಬೈಲ್ ಆಸೆಟ್ ಅದೆಲ್ಲವೂ ಕೂಡ ಬರ್ತಾ ಇರೋದು. ವಿದ್ಯಾರ್ಥಿಗಳಿಗೆ ಮೊಬೈಲ್ ಬೇಕಾ? ಒಬ್ರು ಪೋಷಕರಾಗಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬೇಕಾ ಅನ್ನೋದಿಲ್ಲ. ವಿದ್ಯಾರ್ಥಿಗಳಿಗೆ ಮೊಬೈಲ್ ಬೇಕಾಗಿಲ್ಲ. ಹಾಗೂ ಬೇಕಾದ್ರೆ ನಾವು ಬೇಸಿಕ್ ಸೆಟ್ ನ ಕೊಡ್ಬೋದು ಅವ್ರಿಗೆ. ಈ ಇಂಟರ್ನೆಟ್, ಫೇಸ್ಬುಕ್, ವಾಟ್ಸ್ಆಪ್. ಕೆಲವೊಂದು ಸಮಯದಲ್ಲಿ ತಂದೆ ತಾಯಿ ಇಬ್ರು ಕೂಡ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ. ಆಗ ಮಗು ಒಂದೇ ಮನೇಲಿರುತ್ತೆ ಅಥವಾ ಮನೇಲಿರುತ್ತೆ. ಆ ಸಂದರ್ಭದಲ್ಲಿ ಅಮ್ಮನಿಗೆ ಕಾಲ್ ಮಾಡಿ ಮಾತಾಡ್ಬೇಕು, ಬೇಕಾಗುತ್ತೆ ಅನ್ನೋದು ಸಾಕಾಗುತ್ತೆ. ನಾನು ಹಾಗೆ ಮಾಡಿದೀನಿ. ಮನೇಲಿ ಇರ್ಬೇಕಾದ್ರೆ ಒಬ್ನೇ ಇರ್ಬೇಕಾದ್ರೆ ಒಂದು ಬೇಸಿಕ್ ಸೆಟ್ ಯೂಸ್ ಮಾಡಕ್ ಕೊಟ್ಟಿರ್ತೀನಿ. ಆದ್ರೂ ಅವನು ನನ್ಗೆ ಗೊತ್ತಿಲ್ಲದೆ ನನ್ನ ಫೋನಲ್ಲಿ ಸೆಕೆಂಡ್ ಸ್ಪೇಸ್ ಅಂತ ಮಾಡ್ಕೊಂಡು ಸಪರೇಟ್ ಪಾಸ್ವರ್ಡ್ ಇಟ್ಕೊಂಡು ಅವ್ನಿಗೆ ಬೇಕಾಗಿರೋದೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಾನೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿಸ್ಬೇಕು. ಏನ್ ಹೇಳ್ತೀರಿ? ಬೇಕೇ ಬೇಕಾ ಮೊಬೈಲ್ ಮಕ್ಕಳಿಗೆ ನಿಮ್ಗೆ ಅನಿಸಿದ ಪ್ರಕಾರ? ನನ್ನ ಅಭಿಪ್ರಾಯದ ಮಕ್ಕಳಿಗೆ ಅಷ್ಟೊಂದು ಬೇಕಾಗಿಲ್ಲ ಅಂತದ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ನಾಟ್ ನೆಸೆಸರಿ ಅವರಿಗೆ ಮೊಬೈಲ್ ಬೇಕಂತೇಳಿ. ಇಫ್ ಇನ್ ಕೇಸ್ ಆಗೇನಾದ್ರೆ ಪ್ರಾಜೆಕ್ಟ್ ವರ್ಕ್ ಇದ್ದಾಗ ಮಾತ್ರ ಇದ್ದಂದ್ರೆ ನಾವು ಕೊಡ್ಬೋದು. ನನ್ನ ಮಗನ ಹತ್ರ ಮೊಬೈಲ್ ಇದೆ, ಆದ್ರೆ ನಾವು ಅದಕ್ಕೆ ಯಾವ್ದು ಚಾರ್ಜ್ ಮಾಡ್ಕೊಡಲ್ಲ, ಅದಕ್ಕೆ ಏನ್ ಮಾಡ್ಕೊಡಲ್ಲ, ಅದೇನಿಲ್ಲ. ಬೇಕಾದ್ರೆ ನನ್ನ ಮೊಬೈಲ್ ಯೂಸ್ ಮಾಡ್ಬಿಟ್ಟು ಅಷ್ಟಕ್ಕಷ್ಟೇನೆ ಅವ್ನ ಪಕ್ಕದಲ್ಲೇ ಕೂತ್ಕೊಂಡು ನಾವು ಅವ್ನ್ ಮಾನಿಟರ್ ಬೇಡ. ಹಾಗಾದ್ರೆ ಮೊಬೈಲೇ ಬೇಡ, ಬೇಡ ಮಕ್ಕಳಿಗೆ ಮೊಬೈಲ್ ಬೇಡ. ಇದ್ರೂ ಸಹ ನಾವೇನ್ ಮಾಡ್ಬೇಕು, ಅವ್ರಿಗೆ ಇದು ಎಲ್ಲಾ ಸ್ಮಾರ್ಟ್ ಫೋನು ಅವೆಲ್ಲ ಕೊಡಬಾರ್ದು ಮಕ್ಕಳಿಗೆ. ಬರೀ ಇನ್ಕಮಿಂಗ್ ಕಾಲ್, ಔಟ್ಗೋಯಿಂಗ್ ಕಾಲ್ ಅಷ್ಟೇ ಇದ್ರೆ ಸಾಕು. ಇದೆಲ್ಲ ಈ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮು ಇದರಿಂದ ಮಕ್ಕಳೆಲ್ಲ ಹಾಳಾಗ್ತಾ ಇರೋದು. ಇದೇ ನಮ್ಮ ಈ ಸ್ಕೂಲಲ್ಲಿ ಮಾಡಿದ ಅದೇ ಬೇರೆ ಸ್ಕೂಲಲ್ಲಿ ಮಾಡಿದ್ರು ಏನೋ ಪ್ರಯೋಜನ ಇದೆ. ಯಾಕಂದ್ರೆ ಈ ಬೆತ್ತಿನ ಸ್ಕೂಲ್ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಸ್ಟೆಪ್ ತಗೊಂಡಿದ್ದಾರೆ. ನಮಗೂ ಖುಷಿ ಆಗ್ತಾ ಇದೆ. ಬೇರೆ ಶಾಲೆಯನ್ನು ಇದೇ ತರ ಮಾಡಿದ್ರೇನೆ ಮಕ್ಕಳಿಗೂ ಸ್ವಲ್ಪ ಅವೇರ್ನೆಸ್ ಬರ್ತದ, ಪೋಷಕರಿಗೂ ಅವೇರ್ನೆಸ್ ಬರ್ತದ, ಶಾಲಾ ಮಂಡಳ ಅವ್ರಿಗೂ ಎಲ್ಲ ಗೊತ್ತಾಗತ್ತೆ. ಇದು ಒಳ್ಳೆ ಸ್ಟೇಜ್ ನಮ್ಮ ಬೆತಿನಿ ಸ್ಕೂಲ್ ಕೊಡ್ತಾ ಇದ್ದು ಒಳ್ಳೆ ಸ್ಟೇಜ್ ಅಂತ ನನಗೆ ಒಂದು ಹೆಮ್ಮೆ ಹೇಳಿಕ್ಕೆ. ನಮ್ಮ ಮಕ್ಕಳು ನಮ್ಮ ಮಕ್ಕಳು ಈ ಶಾಲೆಗೆ ಹೋಗ್ತಾರಂತೆ ನಮ್ಗೆ ಅದೊಂದು ಹೆಮ್ಮೆ, ತೃಪ್ತಿ ಇದೆ ನಮಗೆ ವಿದ್ಯಾರ್ಥಿಗಳು. ಓಕೆ ಈಶ್ವರಪ್ಪ ಸರ್, ಇಲ್ಲಿ ಗಮನಿಸಬೇಕು, ಪ್ರಮುಖವಾಗಿ ವಿದ್ಯಾರ್ಥಿಗಳು ಮೊಬೈಲ್ ಯೂಸ್ ಮಾಡ್ತಿರೋದು ಅವ್ರು ಹೇಳ್ತಾ ಇದ್ರು. ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಮೊಬೈಲ್ ನಲ್ಲಿ ಎಷ್ಟು ಡೆವಲಪ್ ಆಗಿದೆ, ಏನ್ ಮಾಡಿದ್ರೆ ಏನಾಗುತ್ತೆ, ಯಾವ ರೀತಿ ಹೈಡ್ ಮಾಡ್ಬೇಕು, ಯೂಟ್ಯೂಬ್ ಹೇಗೆ, ಫೇಸ್ಬುಕ್ ಹೇಗೆ, ಇನ್ಸ್ಟಾಗ್ರಾಮ್ ಹೇಗೆ, ಟ್ವಿಟರ್ ಹೇಗೆ. ಸಣ್ಣ ಮಕ್ಕಳಿಗೆ ಹೇಗೆ ಸಾಧ್ಯ ಅನ್ನೋದಿದೆ, ಅಷ್ಟು ಮಟ್ಟಿಗೆ ಅವರು ಡೆವಲಪ್ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದಿಲ್ಲ. ಇಲ್ಲಿ ಚೈಲ್ಡ್ ಏನಾಗಿದೆ ಅಂದ್ರೆ ಅವ್ರಿಗೆ ಕಲೀಲಿಕ್ಕೆ ಆಸಕ್ತಿ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳೋದು ಚೈಲ್ಡ್ ಅಂತ ಹೇಳಿ ಆಯ್ತಾ. ಅವರು ಎಷ್ಟು ಬೇಗ ಅವರು ಅದ್ರ ಬಗ್ಗೆ ಕಲ್ತ್ಕೊಳ್ಳೋಕೆ ನೆಕ್ಸ್ಟ್ ಸ್ಟೆಪ್ಗಳಿಗೆ ಹೋಗ್ತಾರೆ ಅಂದ್ರೆ ಅದು ಇದು ಇಮ್ಯಾಜಿಬಲ್ ಅಲ್ಲ. ಹೌದು. ಆಮೇಲೆ ಅವರು ನಮ್ಗೆ ಯಾವ ತರ ಆಪರೇಟ್ ಮಾಡೋದಂತ ಮಕ್ಕಳು ಪೇರೆಂಟ್ಸ್ ಹೇಳ್ತಾರೆ. ಆ ಮಟ್ಟಕ್ಕೆ ಮಕ್ಕಳು ಬೆಳೆದಿದ್ದಾರೆ ಆಯ್ತಾ. ಆದ್ರಿಂದ ಇದರಿಂದ ಜಾಸ್ತಿ ಅವ್ರು ಏನಾಗುತ್ತೆ ಅಂದ್ರೆ ಮೊಬೈಲ್ ಹೆಚ್ಚು ಬಳಸಿ ಅದನ್ನ ಯಾವ ತರ ಮೂವ್ ಮಾಡ್ಬೇಕು, ಅದ್ರ ಬಗ್ಗೆ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಆಯ್ತಾ. ಅವರು ನಮಗೆ ಹೇಳ್ಕೊಡ್ತಾರೆ ಹಿಂಗ್ ಮಾಡಿ ಅಂತ ಹೇಳಿ ಆಯ್ತಾ. ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರ ಹೊರತು ಸ್ಟಡಿ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಓಕೆ, ಆದ್ರಿಂದ ಅವ್ರು ಹೆಚ್ಚಿಗೂ ಮೊಬೈಲ್ ಅನ್ನ ಸ್ಮಾರ್ಟ್ ಫೋನ್ಗಳನ್ನ ಅವ್ರನ್ನ ಅವಾಯ್ಡ್ ಮಾಡ್ಬೇಕು ಆಯ್ತಾ. ಅದ್ರ ಬಗ್ಗೆ ನಾವು ಇದು ಮಾಡ್ಬೇಕು. ಹೌದು. ಇವರು ಪ್ರಮುಖವಾಗಿ ಸುಜಾತ ಅವರ ಇಲ್ಲಿ ಗಮನಿಸಬೇಕು, ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ಆತ್ಮೀಯತೆ ಅಂದಿದ್ರೆ, ಅವರಿಗೆ ಅವ್ರ ಜೊತೆಯಲ್ಲಿ ಪ್ರೀತಿ ತೋರಿಸಿದ್ರೆ ಈ ಮೊಬೈಲ್ ಅವ್ರಿಗೆ ಬೇಡ ಅನ್ಸುತ್ತೆ. ಅಮ್ಮ ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿದ್ದಾರೆ. ಕೆಲವೊಂದಿಷ್ಟು ಪೋಷಕರು ಅವರೇ ಮೊಬೈಲ್ ಯೂಸ್ ಮಾಡ್ತಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಮಕ್ಕಳಿಗೆ ಅವರು ಮಾದರಿ ಆಗಿರ್ಬೇಕು, ಮಕ್ಕಳ ಜೊತೆಲಿ ಸಲಿಗೆಂದಿರ್ಬೇಕು, ಅವ್ರ ಮನ ಒಲಿಸ್ಬೇಕು, ಅವ್ರು ಹೇಳ್ದಾಗ ಕೇಳಬೇಕು, ಆ ರೀತಿ ಇರ್ಬೇಕು. ಆದ್ರೆ ಕೆಲವೊಂದು ಪೋಷಕರು ಈ ರೀತಿ ಮಾಡ್ತಾರೆ. ಅವರಿಗೆಲ್ಲ ಏನ್ ಹೇಳ್ತೀರಿ?
ಇವಾಗ ಪೋಷಕರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬಂದು ಅವ್ರಿಗೂ ರೆಸ್ಟ್ ತಗೊಳ್ಬೇಕು ಅಂತ ಅನ್ಸುತ್ತೆ. ಸೊ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗೋದಿಲ್ಲ. ಆ ಟೈಮಲ್ಲಿ ಮಕ್ಕಳು ಮೊಬೈಲ್ ತಗೊಂಡ್ಬಿಡ್ತಾರೆ. ಸೊ ನಾವು ಸ್ವಲ್ಪ ಅಂತ ಸಂದರ್ಭದಲ್ಲಿ ಹೇಗಿರ್ಬೇಕು ಅನ್ನೋದು ಪೋಷಕರಾಗಿ ನಿಮ್ಗೆ ಏನ್ ಅನ್ಸುತ್ತೆ? ಅಂತ ಸಂದರ್ಭದಲ್ಲಿ ನನ್ನ ಮಗನ ಜೊತೆ ನಾನು ಹೇಗಿರ್ಬೇಕಪ್ಪ, ಹೇಗಿದ್ರೆ ನನ್ನ ಮಗ ಮೊಬೈಲ್ ಯೂಸ್ ಮಾಡಲ್ಲಪ್ಪ ಅಂತ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಮಕ್ಕಳ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ಬೇಕು. ಸೊ ನಾವು ಮೊಬೈಲ್ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರಿಗೂ ಯೂಸ್ ಮಾಡಕ್ ಕೊಡದೆ ಸ್ವಲ್ಪ ಜೊತೆಲಿ ಕುತ್ಕೊಂಡು ಮಾತಾಡೋದು ಅಥವಾ ಅವ್ರ ಜೊತೆ ಆಟ ಆಡೋದು. ಸೊ ಈ ತರದೆಲ್ಲ ಮಾಡ್ಬೇಕು. ಎಷ್ಟಪ್ಪ ಮೇಡಮ್, ನಾ ಹೇಳ್ತಾ ಇದ್ರೆ ಮಕ್ಕಳ ಜೊತೆ ನಾವು ಇದ್ದಷ್ಟು ಅವ್ರಿಗೆ ಬೇರೆ ಕಡೆ ಗಮನ ಹೋಗಲ್ಲ. ಮೊಬೈಲ್ ಬೇಡಪ್ಪ ನಂಗೆ, ಅಮ್ಮನೇ ಇಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾಳೆ, ಮೊಬೈಲ್ ಯಾಕೆ ನಂಗೆ ಟೈಮ್ ಪಾಸ್ ಆಗುತ್ತೆ ಅಮ್ಮನ ಜೊತೆ ಇದ್ರೆ ನಾನು ಸ್ಟಡಿ ಮಾಡ್ತೀನಿ ಅನ್ನೋ ಭಾವನೆ ಬರ್ಬೇಕು. ಏನ್ ಹೇಳ್ತೀರಿ? ಆ ರೀತಿ ಮಕ್ಕಳಲ್ಲಿ ಭಾವನೆ ಬರ್ಬೇಕಾದ್ರೆ ಪೋಷಕರು ಏನ್ ಒಂದು ಅವ್ರು ಮುಖ್ಯವಾಗುತ್ತೆ. ಪೋಷಕರು ಕೂಡ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಕೆಲವು ಪೋಷಕರು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರ, ಸಾಯಂಕಾಲ ಬಂದ ತಕ್ಷಣ ಅವ್ರಿಗೆ ತುಂಬಾ ಸುಸ್ತಾಗ್ಬಿಡ್ತೈತೆ. ಅವ್ರಿಗೆ ಏನ್ ಮಾಡೋಣ ಅಂತೇಳಿ ಕೆಲವು ಪೋಷಕರು ಎಷ್ಟೋ ಸುಸ್ತಾದ್ರೂ ಚಿಂತೆ ಇಲ್ಲ, ಮಕ್ಕಳ ಜೊತೆ ಕೂತ್ಕೊಂಡು ಅವ್ರ ಜೊತೆಗೆ ಪಾಠ ಮಾಡ್ಬಿಟ್ಟು ಅವ್ರಿಗೆ ತಮ್ಮ ಪ್ರೀತಿ, ಯಾಕಂದ್ರೆ ಬೆಳಿಗಿಂದ ಓದು ಸಾಯಂಕಾಲ ಬರ್ತಾರೆ, ಅದಕ್ಕೆ ಮೊಬೈಲ್ ಬೇಡ ಏನ್ ಬೇಡ, ನೀ ಚೆನ್ನಾಗಿ ಓದು, ಶನಿವಾರ ಭಾನುವಾರ ರಜೆ ಇದ್ದಾಗ ಅವಾಗ ನಾವು ಆಚೆಗೆ ಹೋಗೋಣ, ಈ ಮೊಬೈಲ್ ಬೇಡ, ಮೊಬೈಲ್ ಇಂದ ನಿನ್ಗೆ ಪ್ರಪಂಚ ತೋರ್ಸೋಣ, ಹೋಗೋಣ ಸಾಯಂಕಾಲ, ಶನಿವಾರ ರಜಾ ಇರ್ತೈತಿ, ಭಾನುವಾರ ರಜಾ ಇರ್ತೈತೆ, ಸೊ ನಾವು ಆಚೆಗೆ ಹೊರಗೆ ಹೋಗೋಣ. ಇದು ಮೊಬೈಲ್ ಇಂದ ನಿಂದು ದೇಹ, ನಿನ್ನ ಆರೋಗ್ಯನ ಹಾಳಾಗತ್ತೆ, ನಿನ್ ಟೈಮ್ ನೀನ್ ಸ್ಟಡಿ ಅಭ್ಯಾಸ ಮಾಡಲ್ಲ, ಬರೀ ಯಾವಾಗ್ಲೂ ಗಮನ ಮೊಬೈಲ್. ವೈಫೈ ಇತ್ತಂದ್ರೆ ಏನಾಗ್ತದೆ, ಟಿಂಗ್ ಅಂತ ಸೌಂಡ್ ಬಂದ್ಬಿಡ್ತೈತೆ. ಮಕ್ಕಳು ಏನ್ ಮಾಡ್ತಾರೆ, ಅವ್ರಿಗೆ ಟೆಂಪ್ಟ್ ಆಗ್ಬಿಡ್ತೈತೆ ಓಡೋಗಿ ನೋಡಕ್ಕೆ. ಆ ಟೈಮ್ನಲ್ಲಿ ನಾವು ಇಟ್ಸ್ ಬೆಟರ್ ಟು ಅವಾಯ್ಡ್ ಆಲ್ ದಟ್ ಒನ್. ನಾವು ಸಾಟರ್ಡೆ ಶನಿವಾರ ಭಾನುವಾರ ಮನೇಲಿ ಇರುವಾಗ ನಾವು ಹೋಗಿ ಅವ್ರನ್ನ ಕರ್ಕೊಂಡು ಆಚೆಗೆ ಹೋದ್ರೆ ಅವ್ರಿಗೂ ಸ್ವಲ್ಪ ಏನಾಯ್ತು, ಹೌದಪ್ಪ ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ನಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾರೆ, ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ತಂದೆ ತಾಯಿಗೂ ಆದ್ರೂ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹೌದೌದು ಸುಜಾತ ಮ್ಯಾಮ್ ಹೇಳ್ತಾ ಇದ್ರು, ಅವರು ಮಕ್ಕಳ ಜೊತೆ ನಾವು ಹೊರಗಡೆ ಕರ್ಕೊಂಡು ಹೋದ್ರೆ ಅವರಿಗೆ ಯೋಚನೆ ಬರಲ್ಲ, ಮೊಬೈಲ್ ಯೋಚನೆ ಬರಲ್ಲ. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಹೌದು, ಮಕ್ಕಳ ಜೊತೆ ನಾವು ಫ್ರೀ ಟೈಮ್ ಅಲ್ಲಿ ಎಲ್ಲ ಟೈಮ್ ಅಂತಾರ, ಫ್ರೀ ಟೈಮ್ ಅಲ್ಲಿ ಅವರಿಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಇರುತ್ತೆ, ಓದಿ ಸ್ವಲ್ಪ ಹೊರಗಡೆ ಹೋದ್ರೆ ಎಲ್ಲ. ಹೌದು, ನಾವು ಜೊತೆ ಎಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಅವ್ರಿಗೆ ಮೊಬೈಲ್ ಮುಟ್ಬೇಕು ಅಂತ ಅನ್ಸೋದಿಲ್ಲ. ಯಾವಾಗ ಅವ್ರು ಯಾರು ಇಲ್ಲ ಜೊತೆನಲ್ಲಿ ಅಂತ ಸಂದರ್ಭದಲ್ಲಿ ಅವರು ಮೊಬೈಲ್ ತಗೊಳಕ್ ಹೋಗ್ತಾರೆ. ಯಶ್ರೂಪ್ ಸರ್, ಹೌದು ಅವ್ರು ಹೇಳ್ತಾ ಇದ್ರು ಈ ರೀತಿ ಎಲ್ಲ ಪೋಷಕರಿಗೆ ಹೇಳಿದೀರಾ, ಮಕ್ಕಳನ್ನ ಬೇರೆ ಫ್ರೀ ಟೈಮ್ ಅಲ್ಲೆಲ್ಲ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಅವರಿಗೆ ಬೇರೆ ಪ್ರಪಂಚ ತೋರಿಸಿದ್ರಿ, ಇದೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು, ಅದ್ರ ಬಗ್ಗೆ ಎಲ್ಲ ಹೇಳಿದೀರಾ ಪೋಷಕರಿಗೆ? ಹೇಳಿದ್ದೀವಿ. ಅಲ್ಲೇನಾಗುತ್ತೆ ಅಂದ್ರೆ ಪೇರೆಂಟ್ಸ್ಗಳಿಗೆ ಮಕ್ಕಳ ಬಗ್ಗೆ ಪ್ರೀತಿ ಕಡಿಮೆ ಇರುತ್ತೆ. ಯಾವಾಗ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಕೆಲ್ಸಕ್ಕೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳಿ, ಅವರು ಟೈರ್ಡ್ ಆಗಿರ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಅವ್ರದೇ ಒಂದು ಇದಕ್ಕೆ ಹೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಹೆಂಗ್ ಹೋಗ್ಬಿಟ್ಟು ಮಕ್ಕಳ ಬಗ್ಗೆ ಗಮನ ಹರಿಸೋದಿಲ್ಲ. ಅವ್ರ ಸ್ಕೂಲಲ್ಲಿ ಏನ್ ಕಲ್ತ್ಕೊಂಡ್ ಬಂದ್ರು, ಏನ್ ಮಾಡಿದ್ರು, ಒಂದು ಅದ್ರ ಬಗ್ಗೆ ವಿಚಾರಿಸ್ಕೊಳ್ಳೋದ್ ಬಿಟ್ಟು ಇವ್ರದೇ ಹೋಗಿ ಒಂದು ಸೆಲ್ಫ್ ಇದ್ ಮಾಡ್ಕೊಳಕ್ ಹೋಗ್ಬಿಟ್ಟು ಮಕ್ಕಳ ಬಗ್ಗೆ ಗಮನ ಹರಿಸೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ಗೆ ಮಕ್ಕಳುಗಳಿಗೆ ಪೇರೆಂಟ್ಸ್ ಮೇಲೆ ಲವ್ ಅಂಡ್ ಅಫೆಕ್ಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅವರು ಏನ್ ಮಾಡ್ತಾರೆ, ನೋ ಆಪ್ಷನ್, ಅವ್ರಿಗೆ ಮೊಬೈಲ್ ಯೂಸ್ ಮಾಡ್ಲೇಬೇಕಂತ. ಒಂದ್ ಕಾಲ ಆಯ್ತು, ವಿದ್ಯಾರ್ಥಿ ಮಕ್ಕಳು, ಸಣ್ಣ ಮಕ್ಕಳು ಆಟ ಆಡ್ತಾರೆ, ಅವ್ರಿಗೆ ಸುಸ್ತಾಗುತ್ತೆ, ಮೈಕೈ ನೋವಾಗುತ್ತೆ, ಅಮ್ಮ ಊಟ ಮಾಡಿ ಹಾಕ್ತಾರೆ, ಮಲಗ್ತಾರೆ, ಅವ್ರ ನಿದ್ರೆ ಕೂಡ ಕಡಿಮೆ ಆಗುತ್ತೆ ಈ ಮೊಬೈಲ್ ಬಳಸೋದ್ರಿಂದ. 50% ಸಂಶೋಧನೆ ಹೇಳೋ ಪ್ರಕಾರ 50% ವಿದ್ಯಾರ್ಥಿಗಳ ನಿದ್ರಾಹೀನರಾಗ್ತಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಆ ಕಾಲ ಪುನಃ ಬರ್ಲಿಕ್ಕೆ ಸಾಧ್ಯ ಇದೆಯಾ ನಿಮ್ಮ ಈ ಯೋಜನೆ ಎಲ್ಲ ನೋಡ್ತಾ ಇದ್ರೆ? ಬಂದೇ ಬರುತ್ತೆ, ಯಾಕೆಂದ್ರೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡೆ ನಾವು ಮೂವ್ ಮಾಡಿರೋದು. ಆಯ್ತಾ, ಇವಾಗ ಅವರು ಒಂದು ವಾರ ಅವ್ರು ಯೂಸ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಅವಾಗಿಂದ ಏನೇನು ಅವ್ರ ಬ್ರೈನ್ ಅಲ್ಲಿ ಎಫೆಕ್ಟ್ ಆಗಿದೆ ಅದೆಲ್ಲ ರೀಗೇನ್ ಮಾಡ್ಬೋದು ಅವ್ರು. ಆಯ್ತಾ, ಆದ್ರಿಂದ ಇದ್ರದ್ದು ಅವ್ರದ್ದು ಪಾಸಿಟಿವ್ಸ್ ಏನು ಗೊತ್ತಾಯ್ತು ಅಂದ್ರೆ ಆಬ್ವಿಯಸ್ಲಿ ಸ್ಲೋಲಿ ಅವ್ರು ರಿಡ್ಯೂಸ್ ಮಾಡ್ತಾ ಹೋಗ್ತಾರೆ ಮೊಬೈಲ್ ಯೂಸ್ ಮಾಡೋದು. ನೀವು ಕೂಡ ನಮ್ಮ ಜೊತೆಲಿ ಮಾತನಾಡಬಹುದು. ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿದೆ, ಆ ನಂಬರ್ಗೆ ಕಾಲ್ ಮಾಡಿ. ಮೊಬೈಲ್ ಬಳಸೋದು ಎಷ್ಟರ ಮಟ್ಟಿಗೆ, ವಿದ್ಯಾರ್ಥಿಗಳು ಬಳಸೋದು ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ, ಹಾಗೆ ಪೋಷಕರು ಏನೆಲ್ಲ ಕ್ರಮಕ್ಕೆ ಮುಂದಾಗಬೇಕು, ಪೋಷಕರ ಜವಾಬ್ದಾರಿ ಏನು. ನಮ್ಮ ಜೊತೆಯಲ್ಲಿ ಏನು ಬೆತ್ತಿನಿ ಸ್ಕೂಲ್ನ ಮ್ಯಾನೇಜರ್ ಕೂಡ ಇದ್ದಾರೆ, ಜನರಲ್ ಮ್ಯಾನೇಜರ್, ಅವ್ರ ಜೊತೆ ಕೂಡ ನೀವು ಮಾತನಾಡ್ಬೋದು. ಹೇಗಾಯ್ತು ಸರ್, ಇದು ಹೇಗೆ ಮಾಡಬೇಕು, ಪೋಷಕರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಕೂಡ ನಿಮಗೆ ಒಂದಿಷ್ಟು ಟಿಪ್ಸ್ ಅನ್ನ ಕೂಡ ಕೊಡ್ತಾರೆ. ಮಕ್ಕಳನ್ನ ಮೊಬೈಲ್ ಇಂದ ಹೇಗೆ ದೂರ ಇಡೋದನ್ನು ಕುರಿತಾಗಿ ಇವ್ರ ಜೊತೆನೂ ಕೂಡ ಮಾತನಾಡ್ಬೋದು. ಹಾಗೆ ಪೋಷಕರು ಕೂಡ ಇದ್ದಾರೆ, ಅವ್ರ ಜೊತೆಯಲ್ಲಿ ಹೇಗೆ ಮಾಡ್ಬೋದು ಮೇಡಮ್ ಅಂತ ನೀವು ಕೂಡ ಮಾತನಾಡ್ಬೋದು. ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿರುತ್ತೆ, ಅದಕ್ಕೆ ಕರೆ ಮಾಡಿ ನೀವು ಕೂಡ ಮಾತನಾಡಬಹುದು. ನಾನು ಹೇಳ್ತಾ ಇದ್ದೀನಿ ಸರ್, ಕಂಟಿನ್ಯೂ ಮಾಡಿ. ಆ ಸಂದರ್ಭ ಇತ್ತು, ಅದು ಪುನಃ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಹೇಳಿ. ಅದು ಬರುತ್ತೆ ಸರ್, ಅದು ಡೆಫಿನೆಟ್ ಆಗಿ ಬರುತ್ತೆ. ಅದ್ರದ್ದು ಉಪಯೋಗ, ಅದ್ರದ್ದು ಅನುಕೂಲ ಅನಾನುಕೂಲ ಬಗ್ಗೆ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಅವರು ಡೆಫಿನೆಟ್ ಆಗಿ ಹಳೆಯ ದಿನಗಳಿಗೆ ಮತ್ತೆ ಬಂದೇ ಬರ್ತಾರೆ.
ಹೌದು ಸುಜಾತ ಮೇಡಮ್, ಒಂದು ಕಾಲ ಆಯ್ತು, ಆಗ ಸೆಲ್ ಫೋನ್ ಇರಲಿಲ್ಲ, ಆಗ ಮೊಬೈಲ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಆದ್ರೂ ಕೂಡ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ, ಎಷ್ಟೆಷ್ಟೋ ಸಾಧನೆ ಮಾಡಿದ್ದಾರೆ. ಆದ್ರೆ ಈ ಸಂದರ್ಭ ಯಾಕೆ ನಿರ್ಮಾಣ ಆಯ್ತು? ಒಬ್ರು ಪೋಷಕರಾಗಿ ಈ ರೀತಿ ಸಂದರ್ಭ ಬಿಟ್ಟು ಇರ್ಲಿಕ್ಕೆ ಆಗದೆ ಇರುವಂತ ಸಂದರ್ಭ ನಿರ್ಮಾಣ ಆಗ್ಲಿಕ್ಕೆ ಏನ್ ಕಾರಣ ಅಂತ ನಿಮ್ಗನ್ಸುತ್ತೆ ಪೋಷಕರಾಗಿ? ಪೋಷಕರಾಗಿ ಇವಾಗ ಮಕ್ಕಳು ಪ್ರತಿಯೊಂದಕ್ಕೂ ಇಂಟರ್ನೆಟ್ ನ ಅವಲಂಬಿಸಿದ್ದಾರೆ. ಗೂಗಲ್ ಸರ್ಚ್ ಮಾಡೋದು, ಅಕಾಡೆಮಿಕ್ಸ್ ಆಗ್ಲಿ ಅಥವಾ ಬೇರೆ ಒಂದಕ್ಕಾಗ್ಲಿ ಪ್ರತಿಯೊಂದಕ್ಕೂ ಅವರು ಗೂಗಲ್ ನ ಅವಲಂಬಿಸಿದ್ದಾರೆ ಇವಾಗ. ಸೊ ಅವರ ಯೋಚನಾ ಶಕ್ತಿ ಕಡಿಮೆ ಆಗ್ತಾ ಇದೆ, ಅವರ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ ಮೊಬೈಲ್ ನಿಂದ. ಎಲ್ಲ ರೆಡಿಯಾಗಿ ಸಿಗುತ್ತಲ್ಲ, ಸೊ ಯೋಚನೆ ಮಾಡೋದು ಬೇಕಾದ್ರೆ ಏನ್ ಬೇಕು ಅಂದ್ರೆ ಪಟ್ ಅಂತ ಇಂಟರ್ನೆಟ್ ಆನ್ ಮಾಡ್ತಾರೆ, ನೋಡ್ತಾರೆ. ಸೊ ಅದೇ ಒಂದು ಕಾರಣ. ಹೌದು. ಫಸ್ಟ್ ಆಫ್ ಆಲ್ ಮ್ಯಾಮ್, ನಿಮ್ಗೆ ಏನ್ ಅನ್ಸುತ್ತೆ? ವಿದ್ಯಾರ್ಥಿಗಳ ಯೋಚನಾ ಶಕ್ತಿ, ತಮ್ಮ ಮಕ್ಕಳು ಮೊದಲಿನ ಹಾಗೆ ಚಿಂತೆ ಇದ್ ಮಾಡ್ತಾ ಇಲ್ಲ, ಈಗ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ, ಅವರ ಬೌದ್ಧಿಕ ಮಟ್ಟ ಕಡಿಮೆ ಆಗ್ತಾ ಇದೆ, ಮಂದರಾಗ್ತಿದ್ದಾರೆ ಮಕ್ಕಳು, ಏನ್ ಹೇಳ್ತೀರಿ? ಅದಕ್ಕೆ ಇದು ಮೊದಲು ನಾವು ಕಲಿಬೇಕಾದ್ರೆ ಈ ತರ ಏನು ನೀವು ಕಲಿಬೇಕಾದ್ರೆ ಇರ್ಲಿಲ್ಲ, ನಮಗೆ ಮೊಬೈಲ್ ಇರ್ಲಿಲ್ಲ, ಕಂಪ್ಯೂಟರ್ ಇರ್ಲಿಲ್ಲ, ಏನಿರ್ಲಿಲ್ಲ. ಆದ್ರೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಿದ್ವಿ, ಆ ಬುಕ್ ರೆಫರ್ ಮಾಡ್ಕೊಂಡು ಈ ಬುಕ್ ರೆಫರ್ ಮಾಡ್ಕೊಂಡು. ಆದ್ರೆ ಈಗಿನ ಮಕ್ಕಳಿಗೆ ಮೊಬೈಲ್ ಅಂತಂದ್ರೆ ಅಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಏನ್ ಬೇಕಾದ್ರೂ ಮೊಬೈಲ್, ಏನ್ ಬೇಕು ಅಂತಂದ್ರೆ ಮ್ಯಾಮ್ ಮೊಬೈಲ್ ಅಲ್ಲಿ ನೋಡ್ತೇವೆ ಮ್ಯಾಮ್ ಅಂತ ಹೇಳ್ತಾರೆ. ನಮ್ಮ ಮಗನಿಗೆ ಮಮ್ಮಿ ಮೊಬೈಲ್ ಅಲ್ಲಿ ನೋಡೋಣ, ಇದು ಇಂಟರ್ನೆಟ್. ಇವೆಲ್ಲ ಇಂಟರ್ನೆಟ್ ಇವೆಲ್ಲ ಬಂದು ಮಕ್ಕಳನ್ನೆಲ್ಲ ಇದಾಗ್ಬಿಟ್ಟಿದೆ. ಸೊ ಇದು ಐ ಡೋಂಟ್ ಅಗ್ರಿ ವಿತ್ ದಿಸ್ ಒನ್. ಹೌದು ಈಶ್ವರಪ್ಪ ಸರ್, ಸಾಮಾಜಿಕ ಅಂದ್ರೆ ನೀವು ಮೊಬೈಲ್ ಬೇಕು, ಒಂದ್ ಮಟ್ಟಿಗೆ ಇನ್ಫಾರ್ಮೇಶನ್ ಗೂಗಲ್ ನಲ್ಲಿ ಸರ್ಚ್ ಮಾಡೋದು, ಬೇರೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಮೊಬೈಲ್ ಬೇಕು, ವಿದ್ಯಾರ್ಥಿಗಳಿಗೆ ಕೂಡ ಬೇಕಾಗುತ್ತೆ. ಅದಕ್ಕಾಗಿ ಕಂಪ್ಯೂಟರ್ನ ಲ್ಯಾಪ್ಟಾಪ್ ಎಲ್ಲ ಕೊಡುವಂತ, ಅಂದ್ರೆ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಬೇಕು, ಆದ್ರೆ ಎಷ್ಟು ಮಟ್ಟಿಗೆ ಬೇಕು ಅಷ್ಟಕ್ಕೆ ಮಾತ್ರ ಯೂಸ್ ಮಾಡೋದು ಅನ್ನೋದ ಹೇಗೆ ಅಂತ ಹೇಳಿ. ಇವಾಗ ಪ್ರಪಂಚ ಎಷ್ಟು ಹತ್ರ ಆಗಿದೆ ಅಂದ್ರೆ ಮೊಬೈಲ್ ಇರೋದ್ರಿಂದ ಎಷ್ಟು ಬೇಗ ನಾವು ಎಲ್ಲಾ ಕ್ಷೇತ್ರಗಳಿಗೆ ರೀಚ್ ಆಗ್ಬಹುದು. ಆಯ್ತು, ಅದಕ್ಕೆ ಕಾರಣ ಇವ್ರು ಏನ್ ಮಾಡ್ಬೇಕು ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ನಲ್ಲಿ ಅವ್ರಿಗೆ ಮೊಬೈಲ್ ಯೂಸ್ ಮಾಡಕ್ ಹೇಳ್ಬೇಕು. ಆಯ್ತಾ, ಆಮೇಲೆ ಆದಷ್ಟು ಸ್ಮಾರ್ಟ್ ಫೋನ್ಗಳನ್ನ ದೂರ ಇಡ್ಬೇಕು. ಆಯ್ತಾ, ಆಮೇಲೆ ಇವ್ರುನು ಇಂತಿಂತ ಟೈಮಲ್ಲಿ ಇದ್ ಮಾಡೋದು, ಯಾವ ತರ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪೇರೆಂಟ್ ಆದವರು ಮಕ್ಕಳಿಗೆ ಆದಷ್ಟು ಅವ್ರ ಬಗ್ಗೆ ಟೈಮ್ ಟೇಬಲ್ ಹಾಕಿ ಕೊಡ್ಬೇಕು. ಟೈಮ್ ಹಾಕ್ಬಿಟ್ಟು ನಿಮ್ಗೆ 6 to 6 to 7 ನೀವು ಮೊಬೈಲ್ ಯೂಸ್ ಮಾಡಬಹುದು, ಆಮೇಲೆ ನೀವು ಸ್ಟಡಿ ಮಾಡಬೇಕು, ಆಮೇಲೆ ಊಟ ಟೈಮು. ಹಂಗಾಗಿ ಪೇರೆಂಟ್ ಹೆಚ್ಚು ಸಮಯ ಮಕ್ಕಳ ಹತ್ರ ಸ್ಪೇರ್ ಮಾಡಿದ್ರೆ ಇದನ್ನ ಅವಾಯ್ಡ್ ಮಾಡಬಹುದು. ಅಲ್ಲ, ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳ ಮೇಲೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅದ್ರ ಬಗ್ಗೆ ಏನಾದ್ರು ನೋಡಿದ್ದೀರಾ? ಚರ್ಚೆ ಮಾಡಿದ್ದೀವಿ ನಾವು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ನಮ್ಗೆ ಇದು ಸರ್ವೆ ಮಾಡಿದ್ರ ಪ್ರಕಾರ ಏನೇನು ಆಗಿದೆ ಅಂತ ನಮ್ಗೆ ಗೊತ್ತಾದ್ಮೇಲೆ ನಾವು ಅದನ್ನ ಎಕ್ಸ್ಪರ್ಟ್ ಡಾಕ್ಟರ್ಸ್ ಹತ್ರ ಎಲ್ಲ ನಾವು ಸ್ವಲ್ಪ ಒಪಿನಿಯನ್ ತಗೊಂಡಿದ್ದೀವಿ. ಅವರು ಇದು ರೇಡಿಯೇಷನ್ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ, ಒಂದು ನಾವು ಬಾಲನ್ನ ಥ್ರೋ ಮಾಡಿದ್ರೆ ಅವ್ರು ಕ್ಯಾಚ್ ಮಾಡ್ತಾರಲ್ಲ ಅಷ್ಟು ಬೇಗ ಅದನ್ನ ಕ್ಯಾಚ್ ಆಗ್ತಾರೆ. ಓಕೆ, ಅದ್ರ ಪ್ರಕಾರ ನಾವು ಆದಷ್ಟು ನಾವು ಅವಾಯ್ಡ್ ಮಾಡೋದೇ ಬೆಸ್ಟ್ ಅಂತ ನಾನು ನಮ್ಮ ಅಭಿಪ್ರಾಯ. ಹೌದು ಸುಜಾತ ಮ್ಯಾಮ್, ವಿದ್ಯಾರ್ಥಿ ಅಂದ್ರೆ ಸಣ್ಣ ಸಣ್ಣ ಮಕ್ಕಳ ನರಮಂಡಲ ಬೆಳವಣಿಗೆ ಆಗ್ತಾ ಇರತ್ತೆ. ಈ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಕೊಟ್ರೆ ಮಕ್ಕಳಿಗೆ ಅವರ ನರಮಂಡಲ ಅಂದ್ರೆ ಅವರು ಮಾನಸಿಕವಾಗಿ ಒಂದಿಷ್ಟು ಅವ್ರಿಗೆ ತೊಂದರೆ ಆಗುವಂತ ಸನ್ನಿವೇಶಗಳು ಕೂಡ ಉಂಟಾಗುತ್ತೆ ಮೊಬೈಲ್ನಿಂದ. ಅದು ಸಾಕಷ್ಟು ಸಂಶೋಧನೆಗಳು ಕೂಡ ಅದನ್ನು ಬಹಿರಂಗಪಡಿಸಿದೆ. ಇದ್ರ ಬಗ್ಗೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತಂತ ಅನ್ಸುತ್ತೆ ನಿಮ್ಗೆ? ಪೋಷಕರಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದಕ್ಕೆ. ಅವರು ಮೊಬೈಲಿಂದ ಅವರು ದೈಹಿಕವಾಗಿ ಅವರು ತುಂಬಾನೇ ಪ್ರಾಬ್ಲಮ್ ಹೆಚ್ಚಾಗಿ ಕಾಣುತ್ತೆ ದೈಹಿಕವಾಗಿ. ಆಮೇಲೆ ಹೊರಗಡೆ ಆಟ ಆಡೋದಕ್ಕೆ ಹೋಗೋದಿಲ್ಲ ಅವರು. ಮನೆಗೆ ಬಂದ್ರೆ ಶಾಲೆ ಆದ್ರೆ ಮನೆ ಅಷ್ಟೇ ಮೊಬೈಲ್ ಅಷ್ಟೇ. ಬೇರೆ ಹೊರಗಡೆ ಹೋಗಿ ಆಟ ಫಿಸಿಕಲ್ ಆಗಿ ಅವ್ರಿಗೆ ಯಾವ್ದು ಬೇರೆ ಏನು ಇಲ್ವೇ ಇಲ್ಲ. ಸೊ ಒಳ್ಳೇದನ್ಸುತ್ತೆ. ಕಾಲರ್ ಇದ್ದಾರೆ ತಿಪ್ಪೇಸ್ವಾಮಿ ಅಂತ ಹೇಳಿ ತರೀಕೆರೆಯಿಂದ. ನಮಸ್ಕಾರ ತಿಪ್ಪೇಸ್ವಾಮಿ ಅವರೇ. ಹೇಳಿ ತಿಪ್ಪೇಸ್ವಾಮಿ ಅವರೇ, ಏನ್ ಅನ್ಸುತ್ತೆ? ಓಕೆ, ಹೇಳಿ ಏನ್ ಕೇಳಿಸ್ತಾ ಇಲ್ಲ, ಜೋರಾಗಿ ಮಾತನಾಡಿ. ಹೌದು, ನಮ್ಮಲ್ಲಿ ಬೆತನಿ ಸ್ಕೂಲ್ ನ ಮ್ಯಾನೇಜರ್ ಇದ್ದಾರೆ, ಅವ್ರ ಹತ್ರ ಮಾತನಾಡಿ ಏನ್ ಹೇಳ್ತಾರೆ, ಒಂದಿಷ್ಟು ಟಿಪ್ಸ್ ಕೊಡ್ತಾರೆ ಅವರು. ಹೇಳಿ ಸರ್. ನಮಸ್ಕಾರ ತಿಪ್ಪೇಸ್ವಾಮಿ ಅವರೇ. ನಮಸ್ಕಾರ. ನೀವು ಮೊಬೈಲ್ ನ ಮಕ್ಕಳಿಗೆ ಕೊಡಿ, ಬೇಸಿಕ್ ಫೋನ್ ಮಾತ್ರ ಕೊಡಿ. ಅದು ಯಾವಾಗ ಉಪಯೋಗಿಸ್ಬೇಕು ಅಂದ್ರೆ ಅದ್ರ ಅಗತ್ಯ ಇದ್ದಾಗ ಮಾತ್ರ ಉಪಯೋಗಿಸ್ಬೇಕು. ಆಯ್ತಾ, ನೀವಾಗೆಲ್ಲ ಕೆಲ್ಸಕ್ಕೆ ಹೋಗಿರ್ತೀರಾ ಅಂತ ಇಟ್ಕೊಳ್ಳಿ, ನೀವು ಎಲ್ಲಿದ್ದೀರಾ ಏನು ಅಂತ ನಿಮ್ಮ ಮಕ್ಳಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಆವಾಗ ನಿಮಗೆ ಬೇಸಿಕ್ ಫೋನ್ ಕೊಟ್ಬಿಟ್ಟು ನೀವು ಅವ್ರನ್ನ ಎಲ್ಲಿದ್ದಾರೆ ಅಂತ ತಿಳ್ಕೊಬಹುದು, ಅದ್ರ ಬಗ್ಗೆ ನೀವು ತಿಳ್ಕೊಳಕ್ಕೆ ಅನುಕೂಲ ಆಗುತ್ತೆ. ಒಂದು. ಎರಡನೇದು ಬಂದ್ಬಿಟ್ಟು ನೀವು ಮೊಬೈಲನ್ನು ಸ್ಮಾರ್ಟ್ ಫೋನ್ ಕೊಟ್ರು ಅವ್ರಿಗೆ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಅದ್ರ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡಬೇಕು ನೀವು.
ಆಯ್ತಾ. ಯಾವಾಗಲೂ 24 ಗಂಟೆ ಬರೋ ಮೊಬೈಲ್ ಇಟ್ಕೊಂಡಿದ್ರೆ ಅವ್ರಿಗೆ ಹೆಲ್ತ್ ಬಗ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ನೀವು ಅದು ರೇಡಿಯೇಷನ್ ಎಫೆಕ್ಟ್ ಬಗ್ಗೆ ನೀವು ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು. ಆಯ್ತಾ. ಇವಾಗ ಗೊತ್ತಲ್ಲ, ನೀವು ಹಳ್ಳಿಗಳಲ್ಲಿ ಗೊತ್ತಿರ್ಬೇಕು ನೋಡಿದ್ರೆ ಗುಬ್ಬಚ್ಚಿ ಅಂತ ಇರುತ್ತೆ, ಗೊತ್ತಾ ನಿಮ್ಗೆ? ಗುಬ್ಬಚ್ಚಿ ಇವಾಗ ಎಲ್ಲಿ ಸಿಕ್ಕುತ್ತೆ ನೋಡಿದ್ರೆ ಆ ರೇಡಿಯೇಷನ್ ಎಫೆಕ್ಟ್ಗೆ ಗುಬ್ಬಚ್ಚಿಗಳೆಲ್ಲ ನಾಶವಾಗಿ ಹೋಗ್ಬಿಟ್ಟಿದೆ. ಗೊತ್ತಾಯ್ತಾ? ಅದರಿಂದ ಆಗೋ ತೊಂದರೆಗಳ ಬಗ್ಗೆ ನೀವು ಹೇಳಬೇಕು. ಆ ರೇಡಿಯೇಷನ್ ಎಫೆಕ್ಟ್ ಇದೆಯಲ್ಲ, ಆ ಬ್ರೈನ್ ನ ಸ್ಪಾಯ್ಲ್ ಮಾಡ್ತಾ ಬರುತ್ತೆ. ಆಯ್ತಾ. ರೇಡಿಯೇಷನ್ ಎಫೆಕ್ಟ್ ಎಷ್ಟಿರುತ್ತೆ ಅಂತ ನೀವು ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಓಕೆ. ಹಂಗಾಗಿ ಅವರು ಮೊಬೈಲ್ ನ ಜಾಸ್ತಿ ಬಳಸಬಾರದು. ಅವು ಯಾವ ಬಳಸಬೇಕು ಅಂತ ನೀವು ಅದ್ರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸ್ಬಿಟ್ಟು ನಿಮ್ಮ ಸಮಯವನ್ನ ಹೆಚ್ಚು ಮಕ್ಕಳ ಹತ್ರ ನೀವು ಸ್ಪೆಂಡ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಜಾಸ್ತಿ ಅವ್ರು ಯೂಸ್ ಮಾಡಲ್ಲ ಮೊಬೈಲ್ನ. ಆಯ್ತಾ. ನೀವ್ ಯಾವಾಗ ನಿಮ್ದೇ ಒಂದು ಕೆಲಸದ ಒತ್ತಡನೋ ಮನೆ ಇದ್ರದ್ರ ಬಗ್ಗೆನೋ ನೀವು ಮಾಡ್ಕೊಂಡು ಹೋಗಿ ಮಕ್ಳ ಬಗ್ಗೆ ಹೆಚ್ಚು ಗಮನ ಹರಿಸಲ್ಲ ಅಂದಾಗ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಆಯ್ತಾ. ಆಮೇಲೆ ಅವ್ರು ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದ್ ಬಿಟ್ಟು ಮೊಬೈಲಲ್ಲಿ ಆಟ ಆಡ್ತಾರೆ. ಸ್ಟಡಿ ನಾವು ಎಷ್ಟೇ ಸ್ಕೂಲಲ್ಲಿ ನಾವು ಹೇಳ್ಕೊಡಕ್ ಹೋದ್ರು ಅವ್ರು ಕೇಳಿಸ್ಕೊಳೋದಿಲ್ಲ. ಆಯ್ತು ಆಯ್ತು ಅಂತ ಹೇಳ್ತಾರೆ, ಆಮೇಲೆ ಮನೇಲಿ ಹೋಗಿ ಅದೇನ್ ಮಾಡ್ತಾರೆ. ಅದಕ್ಕೆ ನೀವು ಪೇರೆಂಟ್ ಆದವರು ನೀವು ಅವ್ರಿಗೆ ಅದ್ರ ಕೊಟ್ಟಿದ್ರೆ ಅನುಕೂಲ ಏನು ಅನನುಕೂಲ ಏನು ಅಂತ ಅದ್ರ ಬಗ್ಗೆ ನೀವು ತಿಳಿ ಹೇಳ್ಬೇಕು. ಆಯ್ತಾ. ನಾವು ಹೇಳ್ತೀವಿ, ಸ್ಕೂಲಲ್ಲಿ ಹೇಳಿದ್ರೆ ಅವ್ರು ಜಾಸ್ತಿ ಬೇಗ ಮಂದಟ್ಟಾಗುತ್ತೆ. ಆಯ್ತಾ. ನೀವು ಸ್ಕೂಲಲ್ಲಿ ಹೇಳಿದರೆ ನೀವು ಮಾಡಿ ಅಂತ ಹೇಳ್ಬಿಟ್ಟು ನೀವು ಪ್ರೋತ್ಸಾಹ ಕೊಟ್ರೆ ಅದನ್ನ ಅವಾಯ್ಡ್ ಮಾಡ್ಬೋದು. ಓಕೆ. ಅದಕ್ಕೆ ನಾವು ಇವಾಗ ಒಂದು ಸಣ್ಣ ಪ್ರಯತ್ನ ನಮ್ಮ ಸ್ಕೂಲಿಂದ ಮಾಡ್ತಾ ಇದ್ದಾರೆ. ಇದರಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ನಾವು ಹೆಚ್ಚು ಜಾಗೃತಿ ವಹಿಸಿ ಪೇರೆಂಟ್ಗಳಿಗೆ ನಾವು ಮನವರಿಕೆ ಮಾಡ್ತಾ ಇದೀವಿ. ಆಯ್ತಾ. ಇದು ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗ್ಬೇಕು. ಇದು ಒಂದ್ ಸ್ಕೂಲಿಂದ ಮಾಡಿದ್ರೆ ಆಗೋದಿಲ್ಲ. ಆಯ್ತಾ. ಎಲ್ಲಾರು ನಿಮ್ಮಂತ ಪೇರೆಂಟ್ಸ್ಗಳು ಇದರಿಂದ ಆಗೋ ತೊಂದರೆಗಳು ಏನು ಅಂತ ಹೇಳ್ಬಿಟ್ಟು ನೀವು ಮಕ್ಕಳುಗಳಿಗೆ ಹೇಳಿದ್ರೆ, ನೀವು ಇನ್ನೊಬ್ರಿಗೆ ಹೇಳಿದ್ರೆ ಆ ಬೇಗ ಪ್ರಚಾರ ಆಗುತ್ತೆ. ಆಯ್ತಾ. ಇದು ಒಬ್ರು ನಾವು ಒಂದು ಸ್ಕೂಲಿಂದ ಮಾಡಿದ್ರೆ ಇದು ಬೇಗ ಎಲ್ಲರಿಗೂ ತಟ್ಟಲ್ಲ. ಆಯ್ತಾ. ಪ್ರಿಂಟ್ ಮೀಡಿಯಾ ಬೇಕು, ಆಮೇಲೆ ಟಿವಿ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ರೆ ನಮ್ಮ ತಿಪ್ಪೇಸ್ವಾಮಿ ಅವರೇ ಓಕೆ ಕಟ್ ಆಗಿದೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ತಿಪ್ಪೇಸ್ವಾಮಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಲಕ್ಷ್ಮಣ್ ಅಂತ ಹೇಳಿ ಬಿಜಾಪುರದಿಂದ. ನಮಸ್ಕಾರ. ಹೇಳಿ ಲಕ್ಷ್ಮಣ್ ಅವರೇ, ಏನ್ ಹೇಳ್ತೀರಿ ಈ ಮೊಬೈಲ್ ಅನ್ನ ವಿದ್ಯಾರ್ಥಿಗಳಿಂದ ದೂರ ಇಡುವ ಕುರಿತಾಗಿ? ನಮ್ ಜೊತೆ ಅನುಭವಿಗಳು ಕೂಡ ಇದ್ದಾರೆ, ಹೇಳಿ ಏನ್ ಹೇಳ್ತೀರಿ? ಹೌದು ಸರ್, ಮೊಬೈಲ್ ಅನ್ನ ಅಗತ್ಯ ಇದ್ದಾಗ ಮಾತ್ರ ಬಳಸ್ಬೇಕು ಸರ್. ಹೌದು. ಅಂದ್ರೆ ಈಗ ನಮ್ಗೆ ಮಕ್ಕಳ ಮೇಲೆ ನಾವು ಮೊಬೈಲ್ ಅನ್ನ ಹಿಡ್ಕೊಂಡ್ ಕೊಡೋದ್ರಿಂದ ಅದ್ರಲ್ಲಿ ನಾವು ಮೊಬೈಲ್ ನೆಟ್ ಅನ್ನು ಬಳಸೋದ್ರಿಂದ ಮಕ್ಕಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಸರ್. ಖಂಡಿತವಾಗ್ಲು. ಅದ್ ಹೇಗಂದ್ರೆ ಸರ್, ನಾವು ಮೊಬೈಲ್ ಹಿಡ್ಕೊಳ್ಳೋದ್ರಿಂದ ಮಕ್ಕಳ ಜೊತೆ ನಾವು ಪ್ರೀತಿಯಿಂದ ಇರೋದು ಕಡಿಮೆ ಆಗತ್ತೆ ಸರ್. ಇಂಟರ್ನ್ಯಾಷನಲ್ ಸರ್ ಒಬ್ಬ ಮಗುವಿಗೆ ಇದನ್ ಬರ್ದಿದ್ ಸರ್, ಏನಂದ್ರೆ ಒಂದು ಪ್ರಬಂಧ ಬರ್ದಿದ್ದ ಸರ್. ಅವ್ನ್ ಪ್ರಬಂಧ ಏನ್ ಬರ್ದಿದಂದ್ರೆ, ನಿನಗೆ ಬೇಡವಾದ ವಸ್ತುಗಳು ಏನ್ ಬೇಕು ಏನಿದೀವಿ ಅಂತ ಕೇಳಿದಾಗ ನನಗ್ ಮೊಬೈಲ್ ಫೋನ್ ಬೇಡ ಅಂತ. ಯಾಕಂತಂದ್ರೆ ಮೊಬೈಲ್ ಫೋನ್ ಇಂದ ನನಗ ಮಮ್ಮಿ ಮತ್ ನನ್ ಡ್ಯಾಡಿ ದೂರ ಇದ್ದಾರ, ಆ ಮೊಬೈಲ್ ಫೋನ್ ಅಂದ್ ಇರ್ಲಿಕ್ಕೆ ನಾನ್ ಬಹಳ ಖುಷಿಯಿಂದ ಇರ್ತಿದ್ದೆ ಅಂತನ್ನುವಂತದ್ದು ಒಂದು ವಿಷಯ ಮಂಡಿಸಿದ. ಖಂಡಿತ ಎಲ್ಲಾ ಪೋಷಕರು ಕೂಡ ನಿಮ್ ಹಾಗೆ ಎಲ್ಲರೂ ಕೂಡ ಇದನ್ನೇ ಮಕ್ಕಳಿಗೆ ಹೇಳಿದ್ರೆ ಎಲ್ಲ ಒಂದ್ ಕಡೆಯಲ್ಲಿ ವಿದ್ಯಾರ್ಥಿಗಳ ಮೊಬೈಲ್ ಇಂದ ದೂರ ಇಡಬಹುದು. ಬೆಥನಿ ಸ್ಕೂಲ್ ಅವರು ಈ ರೀತಿ ಒಂದು ಶಾಲೆಯಲ್ಲಿ ಯಾರು ಕೂಡ ಮೊಬೈಲ್ ಯೂಸ್ ಮಾಡಬಾರ್ದು ಹಾಗೆ ಪೋಷಕರಿಗೂ ಕೂಡ ತಿಳಿ ಹೇಳಿ ವಿದ್ಯಾರ್ಥಿಗಳಿಗೂ ಕೂಡ ಈ ರೀತಿ ಮಾಡ್ತಿದ್ದಾರೆ. ಅವ್ರಿಗೆ ಏನ್ ಹೇಳಿಕ್ ಬಯಸ್ತೀರಿ ಈ ಮೂಲಕ? ಹೌದು ಸರ್, ಯಾರು ಅಂದ್ರೆ ಮೊಬೈಲ್ ಅನ್ನು ಎಷ್ಟು ಬೇಕು ಅಗತ್ಯಕ್ಕಿದ್ದಾಗ ಮಾತ್ರ ನಾವು ಬಳಸ್ಬೇಕು ಸರ್. ನಮ್ಗೆ ಏನ್ ಯೂಸ್ ಆಗುತ್ತೆ ಅಷ್ಟೇ ಬಳಸ್ಬೇಕು. ಉಳಿದ ಟೈಮ್ದಲ್ಲಿ ಎಲ್ಲಾ ಟೈಮ್ ಅಲ್ಲಿ ಮಕ್ಕಳ ಜೊತೆ ಪ್ರೀತಿಯಿಂದ ನಾವ್ ಇರೋದನ್ನ ನಾವು ಕಲ್ಕೋಬೇಕು ಸರ್. ಅಂದ್ರೆ ನಾವು ಸ್ವಲ್ಪ ಅದಕ್ಕೆ ಮೊಬೈಲ್ ಬೆಲೆ. ಪೋಷಕರಿಗೆ ಏನ್ ಹೇಳ್ತೀರಿ ಲಕ್ಷ್ಮಣ್ ಅವ್ರೆ? ಪೋಷಕರು ಅವ್ರ ಜವಾಬ್ದಾರಿ ಬಾರಿ ಮುಖ್ಯ ಆಗುತ್ತೆ ಇಲ್ಲಿ, ಅವ್ರಿಗೆ ಏನ್ ಹೇಳ್ತೀರಿ? ಪೋಷಕರ ಸರ್ ಅಗತ್ಯವಿದ್ದಾಗ ಮಾತ್ರ ಮೊಬೈಲ್ ಅನ್ನ ಬಳಸಬೇಕು. ಫುಲ್ ಟೈಮ್ ಜೊತೆಲಿ ಮಕ್ಕಳ ಜೊತೆ ಮತ್ತೆ ತಂದೆ ತಾಯಿ ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು ಅನ್ನೋದಂತ. ಖಂಡಿತವಾಗ್ಲೂ ಲಕ್ಷ್ಮಣ್ ಅವರೇ, ಥ್ಯಾಂಕ್ ಯು ನ್ಯೂಸ್ ಎಕ್ಸ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಚೈತ್ರ ಅಂತ ಹೇಳಿ ಹಾಸನದಿಂದ. ನಮಸ್ಕಾರ ಮೇಡಮ್. ಹಾ ನಮಸ್ಕಾರ ಸರ್. ಹೇಳಿ ಮೇಡಮ್, ಹೇಳಿ ಏನ್ ಹೇಳ್ತೀರಿ? ಹಾಸನಿಂದ ಚೈತ್ರ ಅಂತ. ಗೊತ್ತಾಯ್ತು, ಹೇಳಿ. ಸರ್ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ರಿ, ತುಂಬಾ ಯೂಸ್ಫುಲ್ ಆಗಿದೆ ಸರ್. ಖಂಡಿತ. ಈಗ ನಾವು ಅದೇ ಸಮಸ್ಯೆಯಿಂದ ತುಂಬಾ ಬಳಲ್ತಾ ಇದ್ವಿ. ನಮ್ಮ ಮಗುದಕ್ಕೂ ನೀವು ಹೇಳೋ ಇದೇ ತರ ಮೊಬೈಲ್ ನ ಅವಾಯ್ಡ್ ಮಾಡಿದ್ವಿ, ಪ್ಲಸ್ ಇಂಟರ್ನೆಟ್ ತೆಗ್ಸಿದ್ವಿ. ಆ ಮಗುಗೆ ಬೇರೆ ಗೇಮ್ಸ್ ಬಗ್ಗೆ ಆಸಕ್ತಿ ಬರೋ ತರನು ಮಾಡಿದ್ವಿ. ಹೌದು, ಅದು ಅವ್ರು ಹೇಳೋ ಸ್ಟೆಪ್ಸ್ ನಾವು ಫಾಲೋ ಮಾಡ್ಕೊಂಡ್ ಬರ್ತೀವಿ. ತುಂಬಾ ಯೂಸ್ಫುಲ್ ಆಗಿದೆ. ಖಂಡಿತವಾಗ್ಲು ಅಂದ್ರೆ ಪೋಷಕರಿಗೂ ಕೂಡ ಈ ರೀತಿಯಾಗಿ ಒಂದು ಜಾಗೃತಿ ಇದ್ರೆ ತಮ್ಮ ಮಕ್ಕಳು ಈ ರೀತಿ ಮಾಡಿದ್ರೆ ತಪ್ಪಾಗುತ್ತೆ, ಈ ರೀತಿ ಮಾಡಬಾರ್ದು ಅಂತ ಹೇಳಿ ಹೇಳಿದ್ರೆ ಅವ್ರ ಜೊತೆಯಲ್ಲಿ ಒಂದು ವಿಚಾರ ಇದೆ ಚೈತ್ರ ಅವರೇ. ಮಕ್ಕಳು ಈ ರೀತಿಯಾಗಿ ಮೊಬೈಲಿಗೆ ಅಡಿಕ್ಟ್ ಆಗ್ತಿರಲ್ಲ, ಅದಕ್ಕೆ ಯಾವುದೇ ಲಸಿಕೆಯಿಂದ ಮದ್ದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮೊಬೈಲ್ ಚಟವನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಮಕ್ಕಳ ಜೊತೆ ಪ್ರೀತಿಯಿಂದ ಇದ್ರೆ ಸಾಕು. ಹೇಳಿ ಅಪ್ಪ ಅಮ್ಮನ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಮಕ್ಕಳ ಜೊತೆ ನಾವ್ ಇವತ್ತು ಬೇರೆ ಕೆಲಸದಲ್ಲಿ ಮುಳುಗ್ಬಿಟ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಮ್ಮಿ ಮಾಡ್ತಾ ಇದೀವಿ. ಆ ಮಕ್ಕಳ ಆಸಕ್ತಿ ಏನು, ಅವ್ರು ಏನ್ ಮಾಡಿದಾರೆ ಬಿಟ್ಟಿದ್ದಾರೆ ಅನ್ನೋದು ನೋಡೋಕೆ ನಮಗೆ ತಾಳ್ಮೆನೆ ಕಳ್ಕೊತಾ ಇದೀವಿ ಇವತ್ತು. ಅದನ್ ಬಿಟ್ಟು ನಾವ್ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿದ್ರೆ ಮಕ್ಕಳು ನಮ್ಮ ಮಾತು ಕೇಳ್ತಾರೆ ಸರ್. ಅದರಿಂದ ದುಷ್ಪರಿಣಾಮ ಹೇಳೋದ್ರಿಂದ ಆಗ್ಲಿ ಅದ್ರ ಬಗ್ಗೆ ಅದು ತಪ್ಪು ಏನು ಅಂತ ಅವ್ರಿಗೆ ತಿಳಿಸ್ಬೇಕು ಸರ್. ಮಕ್ಕಳು ನಮ್ಮ ಮಾತು ಕೇಳದೆ ಬೇರೆಯವ್ರ ಮಾತು ಕೇಳೋದಕ್ಕಿಂತ ನಮ್ಮ ಮಾತು ಕೇಳ್ತಾರೆ. ಆ ಕಾನ್ಫಿಡೆನ್ಸ್ ಅಲ್ಲಿ ನಾವು ಹೇಳ್ಬೇಕು. ಖಂಡಿತವಾಗ್ಲು. ಮತ್ತೆ ಪ್ರತಿಯೊಂದು ಸ್ಕೂಲಲ್ಲಿ ಸರ್ ಇದನ್ನ ಖಂಡಿತವಾಗಿ ಸ್ಕೂಲಲ್ಲಿ ತುಂಬಾ ಸ್ಟ್ರಿಕ್ಟ್ ಮಾಡಿದ್ರೆ ಮಕ್ಕಳು ತುಂಬಾ ಯೂಸ್ಫುಲ್, ಒಂದು ಒಳ್ಳೆ ಪ್ರಜೆಗಳನ್ನ ಕೊಡೋದಕ್ಕೆ ಮಕ್ಕಳು ನಾವ್ ಕೊಡೋದಕ್ಕೆ ಸಮಾಜಕ್ಕೆ ತಂದೆ ತಾಯಿ ಪಾತ್ರನೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಸ್ಕೂಲ್ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಇದು ಪ್ರಯತ್ನ ಮಾತ್ರ ಪ್ರತಿ ಸ್ಕೂಲಲ್ಲೂ ಮಾಡಿದ್ರೆ ಮುಂದಿನ ಭವಿಷ್ಯ ತುಂಬಾನೇ ಚೆನ್ನಾಗಿರುತ್ತೆ ಸರ್. ತುಂಬಾ ಥ್ಯಾಂಕ್ಸ್. ನಾವು ಮತ್ತೆ ನೋಡ್ತಾ ಇದ್ವಿ ಈ ಪ್ರೋಗ್ರಾಮ್. ನಾನ್ ನೋಡಿದ ತಕ್ಷಣ ನನಗೆ ಟ್ರೈ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಆಗ್ತಿದೆ ಟಾಪಿಕ್. ಒಂದು ಸದ್ಯ ಸಿಕ್ತು, ತುಂಬಾ ಖುಷಿ ಆಯ್ತು ಸರ್. ಸ್ಕೂಲ್ನವ್ರಿಗೆ ನಾನು ಧನ್ಯವಾದ ತಿಳಿಸಿ. ಖಂಡಿತ. ಇನ್ನು ಪೋಷಕರಿಗೆ ಖಂಡಿತ ಪೋಷಕರಿಗೆ ಏನ್ ಹೇಳ್ತೀರಿ? ಪೋಷಕರಿಗೆ ಈ ಮೂಲಕ ಏನ್ ಹೇಳಿಕ್ ಬಯಸ್ತೀರಿ ಚೈತ್ರ ಅವರೇ? ಸರ್ ಎಲ್ಲಾ ಪೋಷಕರು ಅವ್ರ ಮಕ್ಕಳು ಪ್ರೀತಿ ಸರ್. ಫಸ್ಟ್ ನಮ್ಮ ಮಕ್ಕಳು ನಮ್ಮನ್ ಪ್ರೀತಿ ಬರ್ಸಿದ್ರೆ ನಮ್ಮ ಹತ್ರ ಬರ್ತಾರೆ. ಆ ಪ್ರೀತಿ ಕೊಟ್ರೆ ಅವ್ರು ನಮ್ಮ ಮಾತು ತಮ್ಮ ಖಂಡಿತ ಕೇಳ್ತಾರೆ ಸರ್. ಆ ಕೌನ್ಸಿಲಿಂಗು ಇದೆಲ್ಲ ಇವಾಗ ಎಷ್ಟು ಜಾಸ್ತಿ ಆಗ್ತಿದೆ ಅಂದ್ರೆ ಆ ಮಕ್ಕಳಿಗೆ ನಾವ್ ಪೇರೆಂಟ್ಸ್ ಕೊಡದೇ ಇರೋ ಪ್ರೀತಿ ಇನ್ನೆಲ್ಲೋ ಯಾಕೆ ಸರ್ ಬೇಕು ನಮ್ಗೆ? ಖಂಡಿತವಾಗ್ಲು ನಾವ್ ಅದನ್ನ ಕೊಟ್ರೆ ಅವ್ರು ನಮ್ಮ ಮಾತು ಕೇಳ್ತಾರೆ ಸರ್. ಕಾನ್ಫಿಡೆನ್ಸ್ ಅಲ್ಲಿ ನಾವ್ ಮಾಡ್ಲೇಬೇಕು ಸರ್. ಸ್ಕೂಲ್ ನೋಡಿ ತುಂಬಾ ದೊಡ್ಡ ಧನ್ಯವಾದ. ಓಕೆ ಚೈತ್ರ ಅವರೇ, ಥ್ಯಾಂಕ್ ಯು ನ್ಯೂಸ್ ಎಕ್ಸ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಸರ್ ಹೇಳ್ತಾ ಇದ್ರು ಎಷ್ಟು ಮಟ್ಟಿಗೆ ಖುಷಿ ಆಗ್ತಿದೆ ನಮ್ಗೆ ಎಲ್ಲಾ ಸ್ಕೂಲ್ನಲ್ಲೂ ಕೂಡ ಈ ರೀತಿ ಮಾಡ್ಬೇಕಂತ ಹೇಳಿ. ಇನ್ನೊಂದು ವಿಚಾರ ಸರ್, ಇಲ್ಲಿ ಮೊಬೈಲ್ ಕೇವಲ ಏನು ಇಂಟರ್ನೆಟ್ ನೋಡೋದು ಹಾಗೆ ಇನ್ನೊಬ್ರು ಫೋಟೋ ನೋಡೋದೆಲ್ಲ ಮುಖ್ಯ ಅಲ್ಲ. ಫೋಟೋ ಸೆಲ್ಫಿ ಕೀಳು ಕೂಡ ಈಗ ವಿದ್ಯಾರ್ಥಿಗಳ ಮಕ್ಕಳಲ್ಲಿ ಬರ್ತಾ ಇದೆ. ಫೋಟೋ ತೆಗೆಯೋದು, ಹೇಗ್ ಬಂದಿದೆ ನೋಡೋದು, ಅದು ಕೂಡ ಈಗ ವಿದ್ಯಾರ್ಥಿಗಳು ಬರ್ತಾ ಇರೋದು. ಅದಕ್ಕೆ ಏನ್ ಹೇಳ್ತೀರಿ ಸರ್? ಇತ್ತೀಚಿನ ದಿನಗಳಲ್ಲಿ ಸೆಲ್ಫಿ ಗೀಳಿಗೆ ತುಂಬಾ ಮಕ್ಕಳುಗಳು ಬಲಿಯಾಗ್ತಿದ್ದಾರೆ. ಅದು ಸಣ್ಣ ಸಣ್ಣ ಮಕ್ಕಳು ಕೂಡ. ಅದರದ್ದು ದುಷ್ಪರಿಣಾಮ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದು ಗೊತ್ತಾದ್ರೆ ಅವ್ರು ಇನ್ನೊಂದ್ಸಲ ಅದು ಮಾಡೋದಿಲ್ಲ. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅದ್ರಲ್ಲಿ. ಇವಾಗ ಇತ್ತೀಚಿನ ದಿನಗಳು ನೋಡ್ತಾ ಇದ್ರೆ ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸುಸೈಡ್ ಆಯ್ತಾ. ಅದನ್ನ ಸ್ಮಾರ್ಟ್ ಫೋನ್ ಇರೋದ್ರಿಂದ ಇವೆಲ್ಲ ಬರ್ತವೆ. ಅದರಿಂದ ಸ್ಮಾರ್ಟ್ ಫೋನ್ಗಳನ್ನ ಆದಷ್ಟು ಬೇಗ ಮಕ್ಕಳಿಂದ ದೂರ ಇಡಬೇಕು ಅಂತ ನನ್ನ ಅಭಿಪ್ರಾಯ. ಸುಜಾತ್ ಅವರೇ, ಪೋಷಕರು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಎಲ್ಲೋ ಹೋಗ್ತಾರೆ, ಮಕ್ಕಳ ಕೈಗೆ ಮೊಬೈಲ್ ಕೊಡ್ತಾರೆ, ತೆಗಿಯಪ್ಪ ಒಂದ್ ಫೋಟೋ ಅಂತಾರೆ, ತೆಗಿ ಮಗ ಒಂದ್ ಫೋಟೋ ಅಂತಾರೆ. ಅದು ಮಕ್ಕಳಿಗೆ ಪೋಷಕರೇ ಮೊಬೈಲ್ ಕೊಟ್ಟಾಗ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತ ಹೇಳ್ತೀರಿ ನೀವು? ಸೊ ಹೊರಗಡೆ ಹೋಗ್ಬೇಕಾದ್ರೆಲ್ಲ ನಾವು ಕೊಡ್ತೀವಿ. ಸೊ ಇದನ್ನೆಲ್ಲ ಅಟ್ಲೀಸ್ಟ್ ಮನೇಲಿ ಇರ್ಬೇಕಾದ್ರೆ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ ಅವಾಯ್ಡ್ ಮಾಡ್ಬೋದು. ಫೋಟೋ ಸೆಲ್ಫಿ ಅವ್ರಿಗೆ ಅರ್ಧ ಗಂಟೆಗೆ ಒಂದು ಚೇಂಜ್ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅದೊಂದು ಫ್ಯಾಷನ್ ಆಗೋಗಿದೆ. ಎಲ್ಲರೂ ಗಮನ ಸೆಳಿಬೇಕು. ಎಷ್ಟಪ್ಪ ಮ್ಯಾಮ್ ಹೇಳಿ, ಫೋಟೋ ವಿಚಾರ ಇದು ವಿದ್ಯಾರ್ಥಿಗಳಿಗೆ ಮೊಬೈಲ್ ನಾವೇ ಕೊಟ್ಟಾಗತ್ತೆ ಅನ್ನೋದಿಲ್ಲ. ಹೌದು, ನಾವೇ ಕೊಟ್ಟಂಗೆ ಆಗತ್ತೆ. ಅದರಲ್ಲಿ ಕೆಲವೊಮ್ಮೆ ಏನಾಗತ್ತೆ, ಕೆಲವು ಮಕ್ಕಳು ದೊಡ್ಡ ಮಕ್ಕಳು ಎಸ್ಪೆಷಲಿ ಬಿಗರ್ ಮಕ್ಕಳು ಏನ್ ಮಾಡ್ತಾರೆ, ಸೆಲ್ಫಿ ತಗೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ಹಾಕ್ಬಿಟ್ಟು ಅವ್ರು ತಗೊಂಡ್ಬಿಟ್ಟು ಬೇರೆ ಫ್ರೆಂಡ್ಸ್ ಹಿಂಗಾಗಿ ಅದು ಬೇರೆ ರೀತಿಯಿಂದ ಕಾಂಪ್ಲಿಕೇಶನ್ ಆಗ್ಬಿಡುತ್ತೆ. ಶ್ರೀಧರ್ ಅಂತ ಹೇಳಿ ಬೆಂಗಳೂರಿನಿಂದ. ನಮಸ್ಕಾರ ಶ್ರೀಧರ್. ನಮಸ್ಕಾರ ಸರ್. ಹೇಳಿ ಶ್ರೀಧರ್, ಏನ್ ಹೇಳ್ತೀರಿ? ಈ ಮೊಬೈಲ್ ಇಂದ ಬರುವ ಎಲ್ಲ ಎಫೆಕ್ಟ್ಸ್ ಏನು ಹೇಳಿ ಶ್ರೀಧರ್. ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ಶ್ರೀಧರ್? ಹಲೋ. ಹಾ ಹೇಳಿ ಶ್ರೀಧರ್, ಕೇಳಿಸ್ತಾ ಇದೆಯಾ? ಹೇಳಿ, ಏನ್ ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ? ಈ ಮೊಬೈಲ್ ಇಂದ ಬರುವ ಇಲ್ಲ ಎಫೆಕ್ಟ್ಸ್ ಏನು ಅಂತ ಅದೇ ಏನೇನಾಗುತ್ತೆ? ಖಂಡಿತ ನಮ್ಮ ಆ ಒಂದು ಮೊಬೈಲ್ ನಿಂದ ಏನ್ ತೊಂದರೆ ಆಗುತ್ತೆ ಅಂತ ಹೇಳಿ ಮನಗಂಡು ಅದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಮಾಡಿದವರು ಇದ್ದಾರೆ. ಹೇಳಿ ಇವ್ರೆ, ಏನ್ ತೊಂದರೆ ಆಗುತ್ತೆ ಅಂತ ಹೇಳಿ. ಇದು ಮೊಬೈಲ್ ಇದರಲ್ಲಿ ರೇಡಿಯೇಷನ್ ಎಫೆಕ್ಟ್ ಇರುತ್ತೆ ಮೇಡಮ್. ಶ್ರೀಧರ್ ಅವರೇ ಇದು ರೇಡಿಯೇಷನ್ ಎಫೆಕ್ಟ್ ಇರುತ್ತಲ್ವಾ, ಅದು ಮಕ್ಕಳ ಬ್ರೈನ್ ಮೇಲೆ ಬೇಗ ಎಫೆಕ್ಟ್ ಆಗುತ್ತೆ. ಆಯ್ತಾ, ಇದೇನಾಗುತ್ತೆ ಅಂತಂದ್ರೆ ಬ್ರೈನ್ ಇದೆಲ್ಲ ಕಿಲ್ ಆಗ್ತಾ ಬರುತ್ತೆ. ಸ್ಕಿಲ್ಸ್ ಕಿಲ್ ಆಗ್ಬಿಟ್ಟು ಅವಾಗ ಏನಾಗುತ್ತೆ, ಅವ್ರಿಗೆ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಇರೋದಿಲ್ಲ. ಓಕೆ, ಆಮೇಲೆ ಅದರಿಂದ ಬೇರೆ ಬೇರೆ ತೊಂದರೆಗಳು ಇದಾಗುತ್ತೆ. ಅವ್ರಿಗೆ ಹೆಲ್ತ್ ಅಫೆಕ್ಟ್ ಆಗ್ಬಿಟ್ಟು ಗಿಡ್ಡಿನೆಸ್ ಬರೋದು, ಬೇರೆ ಎಲ್ಲ ತೊಂದರೆಗಳು ಬರ್ತಾ ಇರುತ್ತೆ. ಓಕೆ, ಅದರಿಂದ ಆದಷ್ಟು ಮೊಬೈಲ್ ರೇಡಿಯೇಷನ್ ಇಂದ ದೂರ ಇಡೋದು ಮಕ್ಕಳನ್ನ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಹೊರಗ್ ಬರೋದು ಅಂತ ಹೇಳಿದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಸ್ಲೋಲಿ ಒಂದ್ ಸ್ವಲ್ಪ ಅವ್ರು ಕಡಿಮೆ ಮಾಡ್ಕೊಂತ ಬನ್ನಿ. ಅವ್ರಿಗೆ ಒಂದೇ ಸಲ ಇದ್ ಮಾಡಲ್ಲ. ಇವಾಗ ಸ್ಮೋಕ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರನ್ನ ನಾವು ಬಿಡಿಸೋದು ಅಷ್ಟು ಇದಿರೋದಿಲ್ಲ.
ಅದಕ್ಕೆ ಅವ್ರಿಗೆ ಒಂದು ಇದು ಮಾಡ್ಬಿಟ್ಟು ಇಂತಿಂಥ ಟೈಮಲ್ಲೇ ನೀವು ಮೊಬೈಲ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಿಂದ ಆಗೋ ತೊಂದರೆಗಳ ಬಗ್ಗೆ ನೀವು ಅವ್ರಿಗೆ ಹೆಚ್ಚು ಗಮನ ಹರಿಸ್ಬೇಕು. ಮಕ್ಕಳಿಗೆ ಏನಾಗಿರುತ್ತೆ ಅಂದ್ರೆ ಮಕ್ಕಳು ಅಂದ್ರೆ ಕಿಡ್ಸ್ ಅವ್ರಿಗೆ ಅವ್ರು ಏನಾಗುತ್ತೆ ಅಂದ್ರೆ ಇದ್ರ ಬಗ್ಗೆ ಜಾಸ್ತಿ ಅವ್ರು ಒಲವಿರೋದ್ರಿಂದ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಅವರು ಈಗ ಇರೋ ಟೈಮಲ್ಲಿ ಅವ್ರು ಎಲ್ಲಿ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಹೇಳಿ, ಆಯ್ತಾ? ಇವಾಗ ಏನಾಗುತ್ತೆ ಅಂದ್ರೆ ಮೊಬೈಲಲ್ಲಿ ಎಲ್ಲಾ ಫೆಸಿಲಿಟೀಸ್ ಸಿಗುತ್ತೆ, ಗೂಗಲ್ ಅಲ್ಲಿ ಹೋದ್ರೆ ಏನ್ ಬೇಕಾದ್ರೂ ನೋಡ್ಕೊಳ್ತಾರೆ, ಆಯ್ತಾ? ಅವಾಗ ಅದರಿಂದ ಆಗೋ ತೊಂದರೆ ಏನು ಅಂತ ಹೇಳ್ಬಿಟ್ಟು ಹೆಲ್ತ್ ಬಗ್ಗೆ ಏನು ಇದಾಗುತ್ತೆ, ಎಫೆಕ್ಟ್ ಆಗುತ್ತೆ ಅಂತ ಅದ್ರ ಬಗ್ಗೆ ನಾವು ಹೆಚ್ಚು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಹೇಳ್ತಾರೆ ಅದ್ರ ಬಗ್ಗೆ. ಶ್ರೀಧರ್ ಅವರೇ, ಅವ್ರು ಹೇಳ್ದ ಹಾಗೆ ಈ ರೀತಿ ಎಲ್ಲ ಮಾಡಿದ್ರೆ ಅಂದ್ರೆ ಮಕ್ಕಳ ಜೊತೆಯಲ್ಲಿ ಪೋಷಕರು ಯಾವ ರೀತಿಯಾಗಿರ್ತಾರೆ, ಎಷ್ಟು ಪ್ರೀತಿ ತೋರಿಸ್ತಾರೆ, ಅಂದ್ರೆ ಮೊಬೈಲ್ ಅನ್ನ ಹೊರತುಪಡಿಸಿ ಬೇರೆ ಪ್ರಪಂಚ ಅವ್ರಿಗೆ ತೋರಿಸಿದ್ರೆ ಅವರು ಮೊಬೈಲ್ ಮುಟ್ಟೋದಿಲ್ಲ ಅನ್ನೋದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಶ್ರೀಧರ್ ಅವರೇ, ಧನ್ಯವಾದಗಳು. ಹಾಗೆ ಸರ್, ಕೊನೆಯದಾಗಿ ಏನ್ ಹೇಳ್ತೀರಿ? ಈ ಒಂದು ಒಳ್ಳೆಯ ಒಂದು ಉತ್ತಮವಾದ, ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು ಉತ್ತಮವಾದ ಒಂದು ನೀತಿ ತಂದಿದ್ದೀರಿ, ಯೋಜನೆ ತಂದಿದ್ದೀರಿ, ಇದೆಲ್ಲವೂ ಕೂಡ ಎಕ್ಸ್ಪಾಂಡ್ ಆಗ್ಬೇಕಂತ ಹೇಳ್ತಾ ಇದ್ರಿ. ಕೊನೆಯದಾಗಿ ಏನ್ ಹೇಳ್ತೀರಿ ಸರ್ ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ನಮ್ಮ ಸ್ಕೂಲಿಂದ ಇವಾಗ ಪ್ರಾರಂಭ ಮಾಡಿದ್ದೀವಿ. ಇದು ಜನಗಳಿಗೆ ಎಲ್ಲ ಬೇಗ ತಲುಪಬೇಕು. ತಲುಪಿದ್ರೆ ಅವ್ರ ಮಕ್ಕಳದ ಭವಿಷ್ಯವನ್ನ ರೂಪಿಸ್ಕೋಬಹುದು. ಯಾಕೆಂದ್ರೆ ಇವಾಗ ಅವ್ರ ಹೆಲ್ತ್ ಹಾಳಾಗೋದ್ಮೇಲೆ ಇವಾಗ ಚಿಕ್ಕ ಬೆಳವಣಿಗೆನಲ್ಲಿ ಎಲ್ಲಾ ತರದ ಆಕ್ಟಿವಿಟೀಸ್ ಕಲ್ತು ಬಿಡ್ತಾರೆ. ಆಮೇಲೆ ಅವ್ರನ್ನ ಬಿಡಿಸೋದು ಕಷ್ಟ ಆಗುತ್ತೆ, ಆಯ್ತಾನೆ? ಅದರಿಂದ ಅವರು ಆದಷ್ಟು ಮೊಬೈಲ್ ಇಂದ ದೂರ ಇರಬೇಕು ಅಂತ ಪೇರೆಂಟ್ಗಳಿಗೆ ನಾವು ಪ್ರಿಂಟ್ ಮೀಡಿಯಾದಲ್ಲಿ, ಟಿವಿ ಮೀಡಿಯಾದಲ್ಲಿ, ನಿಮ್ಮ ನ್ಯೂಸ್ ಎಕ್ಸ್ ಕನ್ನಡದಲ್ಲಿ ಏನು ಪ್ರಾರಂಭ ಮಾಡಿದರೆ ಇದೇ ತರ ಎಲ್ಲಾ ಮೀಡಿಯಾದವರು ಮಾಡಿ ಅವ್ರಿಗೆ ಜನಗಳಿಗೆ, ನಮ್ಮ ಕರ್ನಾಟಕದ ಜನಗಳಿಗೆ, ಎಲ್ಲಾ ಜನಗಳಿಗೆ ನಾವು ಪ್ರಚಾರ ಕೊಟ್ರೆ ಆದಷ್ಟು ಬೇಗ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು. ಸುಜಾತ ಮ್ಯಾಮ್, ಏನ್ ಹೇಳ್ತೀರಿ ಕೊನೆಯದಾಗಿ ಒನ್ ವರ್ಡ್ ಅಲ್ಲಿ? ಸರ್, ಸ್ಕೂಲ್ ಟೈಮ್ ಅಲ್ಲದೆ ಸ್ಕೂಲ್ ಆದ್ಮೇಲೂ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಈ ತರ ಒಂದು ಕ್ರಮ ಕೈಗೊಂಡಿರೋದು ಉತ್ತಮವಾಗಿದೆ, ತುಂಬಾ ಉತ್ತಮವಾಗಿದೆ. ಬೆಸ್ಟ್ ಆಲ್ ಮ್ಯಾಮ್, ಹೇಳಿ. ನಮ್ಮ ಇದು ಬೆತಿನಿ ಸ್ಕೂಲ್ ನವರು ಇದೊಂದು ಇದು ಮಾಡಿದ್ದಾರೆ, ಇದ್ರಲ್ಲಿ ಕೊಟ್ಟಿದ್ದಾರೆ ಎಲ್ಲ ಏನ್ ಮಾಡ್ಬೇಕು ಅಂತೇಳಿ. ಮಕ್ಕಳು ಮೊಬೈಲ್ ಫೋನ್ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಅವಾರ್ಡ್, ಇಷ್ಟಿದ ಫೋನ್ ಯೂಸ್ ಮಾಡಿದ್ರಂದ್ರೆ ಅವ್ರಿಗೆ ಇದು ಸಸ್ಪೆಂಡ್ ಮಾಡ್ಬಿಡ್ತಾರಂತೆ. ಇದು ಒಳ್ಳೆ, ನಾನು ಎಂತಾನೆ ಇದು ಒಳ್ಳೇದು, ಮಾಡಿದ್ದು ಒಳ್ಳೇದಂತೆ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು. ಮೂರು ಜನರಿಗೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರೆ, ಹಾಗೆ ಪೋಷಕರು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿಕೊಟ್ಟದ್ದು ಮೂರು ಜನರಿಗೂ ಕೂಡ ಧನ್ಯವಾದಗಳು. ಈ ರೀತಿಯಾಗಿ ಮೊಬೈಲ್ ಅನ್ನ ಯೂಸ್ ಮಾಡಿದ್ರೆ ವಿದ್ಯಾರ್ಥಿಗಳ ಮೆದುಳಿನ ಮೇಲೆ ಆಗಿರ್ಬೋದು, ಅವರ ಕಲಿಕೆ ವಿಚಾರದಲ್ಲಾಗಿರ್ಬೋದು, ಅವರ ಜ್ಞಾಪಕ ಶಕ್ತಿ, ಯೋಚನಾಶೀಲ ಶಕ್ತಿ, ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ, ಏನೆಲ್ಲ ಕ್ರಮಕ್ಕೆ ಮುಂದಾಗಬೇಕು, ಮುಂದಿನ ದಿನಗಳಲ್ಲಿ ಇದೇನು ನಾವೀಗ ಟ್ರಯಲ್ ಮಾಡ್ತಾ ಇದ್ದೀವಿ, ಉತ್ತಮವಾದ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆದ್ರೆ ವಿದ್ಯಾರ್ಥಿಗಳ ಬೌದ್ಧಿಕ, ದೈಹಿಕ ಮಟ್ಟ ಎಲ್ಲವೂ ಕೂಡ ಉತ್ತಮ ಆಗುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಒಂದಿಷ್ಟು ಮಂದಿ ಕಾಲ್ ಮಾಡಿದಂತ ಸಂದರ್ಭದಲ್ಲೂ ಉತ್ತಮವಾಗಿದೆ, ಒಳ್ಳೆ ಕಾರ್ಯಕ್ರಮವನ್ನೆಲ್ಲ ಹೇಳ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ, ವಿದ್ಯಾರ್ಥಿಗಳನ್ನ ಮೊಬೈಲ್ನಿಂದ ದೂರ ಇಡ್ಲಿಕ್ಕೆ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು ಎಷ್ಟು ಮಟ್ಟಿಗೆ ಪ್ರಯತ್ನವನ್ನ ಪಡ್ತಾರೆ, ಎಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳು ಮೊಬೈಲ್ ಮುಕ್ತರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.